Hello everyone, I am Vijay Shri. Welcome to Sankalp Learning. We were discussing the chapter redox reaction. In the last class, we discussed regarding synopsis of the same topic. Important points we discussed and three questions, three multiple choice questions we discussed. Let us continue we will continue to solve some more questions regarding the same topic. So shall we start? I hope I am audible to you and visible to you. Screen ಕಾಣಿಸ್ತಾ ಇದೆ ಅಂತ ಅನ್ಕೋತೇನೆ. So fourth question ಏನಿದೆ ಅಂತ ನೋಡೋಣ. The oxidation number of sulfur in S2F2 and H2SR respectively. So ಇದನ್ನ ಹೇಗೆ ಸಾಲ್ವ್ ಮಾಡೋದು? ಈಗ ಫಸ್ಟ್ ಯಾವುದು S2F2 ಅಂತ ಕೊಟ್ಟಿದ್ದಾರೆ ಅಲ್ವಾ? So first one in S2F2. ಸೊ ಯಾವ್ದು ಕೇಳಿದ್ದಾರೆ? ಆಕ್ಸಿಡೇಷನ್ ಆಫ್ ಸಲ್ಫರ್ ಕೇಳಿದ್ದಾರೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫ್ಲೋರಿನ್ ಇಸ್ -1 ಬಿಕಾಸ್ ಇಟ್ ಈಸ್ ಮೋರ್ ಇಲೆಕ್ಟ್ರೋನೆಗೆಟಿವ್ ಆಟಮ್ ಆಗಿರೋದ್ರಿಂದ ಫ್ಲೋರಿನ್ ಇದ್ ಆಕ್ಸಿಡೇಷನ್ ಸ್ಟೇಟ್ ಯಾವತ್ತು -1 ಇರುತ್ತೆ. ಓಕೆ, ಸೊ ಒಂದ್ ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಬಿಟ್ರೆ ಇಟ್ ವಿಲ್ ಅಟೈನ್ ಸ್ಟೇಬಲ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ವಾ? ಸೊ ಎಷ್ಟು? So standard oxidation state of fluorine is -1. ಸುಮಾರು ಎಲ್ಲ ಹ್ಯಾಲೋಜಿನ್ದು ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ದು ಹೇಳಿ? -1 ಅಂತಾನೆ ಕನ್ಸಿಡರ್ ಮಾಡಬೇಕು. ಸೊ ಕೆಲವೊಂದ್ಸಲ ಎಕ್ಸೆಪ್ಷನ್ ಇರುತ್ತೆ. ಸೊ ಇಲ್ಲಿ ನೋಡೋಣ, S2F2 ದಲ್ಲಿ ಸಲ್ಫರ್ದು ಎಷ್ಟು ಅಂತ. ಸಲ್ಫರ್ ಶೋಸ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ? ಸಲ್ಫರು ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಶೋ ಮಾಡುತ್ತೆ. ಈಗ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ S2F2 ದಲ್ಲಿ ನೋಡೋಣ. ಸೊ ಫ್ಲೋರಿನ್ ಇದು -1 ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ S2F2 ದಲ್ಲಿ there are 2 sulfurs, so I keep it as 2s, plus there are 2 fluorine atoms, so 2 into ನಾನು ಇದನ್ನ 2 into -1 ಅಂತ ಬರೀತೇನೆ. ಯಾಕೆ -1? ಫ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ -1 is equal to 0 ಅಂತ ಮಾಡ್ಬೇಕು. ನಾವು ನಿನ್ನೆ ರೂಲ್ಸ್ ಅನ್ನ ನೋಡಿದ್ವಿ ಅಲ್ವಾ? ಸೊ is equal to 0 ಅಂತ ಮಾಡ್ಬೇಕು. ಇವಾಗ ಇದನ್ನ ಯಾವ ರೀತಿ ಬರಿಬಹುದು ಆಗಿದ್ರೆ 2s - 2 is equal to 0. ಸೊ ಇಲ್ಲಿ ನೀವು ಎಸ್ ಬದಲು ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಎಕ್ಸ್ ಅಂತಾನು ತಕೋಬಹುದು. ಆಯ್ತಾ? ನಾನು ಇಲ್ಲಿ ಎಸ್ ಅಂತಾನೆ ಇಟ್ಟಿದ್ದೇನೆ. ಯು ಕ್ಯಾನ್ ಟೇಕ್ ಇಟ್ ಆಸ್ ಎಕ್ಸ್ ಆಲ್ಸೋ. ಓಕೆ, ಸೊ 2s - 2 equal to 0 ಅಂತ ಬರಿಬಹುದು. ಸೊ 2s equal to 2 ಅಂತ ಬರಿಬಹುದು. s equal to 2/2 ಅಂತ ಮಾಡಿದ್ರೆ s equal to +1 ಅಂತ ಬರುತ್ತೆ. ಸೊ ಇಲ್ಲಿ S2F2 ದಲ್ಲಿ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? +1 ಅಂತ ಆಯ್ತು. ಆಯ್ತಾ? ಆಮೇಲೆ H2S ನೋಡೋಣ. ಸೊ ಇನ್ H2S ನಮ್ಗೆ ಆಲ್ರೆಡಿ ಗೊತ್ತಿದೆ ಹೈಡ್ರೋಜನ್ದು ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ? +1 ಇರುತ್ತೆ ಅಂತ ಗೊತ್ತಿದೆ. ಅದು ನಾನ್ ಮೆಟಲ್ ಜೊತೆ ಬಾಂಡ್ ಮಾಡಿದಾಗ, ಹೈಡ್ರೋಜನ್ ನಾನ್ ಮೆಟಲ್ ಜೊತೆ ಬಾಂಡ್ ಮಾಡಿದಾಗ ಅದ್ರ ಆಕ್ಸಿಡೇಷನ್ ಸ್ಟೇಟ್ ಯಾವತ್ತು +1 ಇರುತ್ತೆ ಅಂತ ಗೊತ್ತಿದೆ ಅಲ್ವಾ? ಸೊ ಇವಾಗ H2S ಅಲ್ಲಿ 2 ಹೈಡ್ರೋಜನ್ ಇದೆ ಅಲ್ವಾ? ಸೊ 2 into 1 ಹೈಡ್ರೋಜನ್ದು +1, there are 2 ಹೈಡ್ರೋಜನ್ಸ್ ಅಲ್ವಾ? ಸೊ 2 into +1 ಅಂತ ಮಾಡ್ತೇನೆ. ಮತ್ತೆ ಸಲ್ಫರ್ದು ನಂಗೆ ಇಲ್ಲಿ ಗೊತ್ತಿಲ್ಲ ಅಲ್ವಾ? ಸೊ ಐ ಡೋಂಟ್ ನೋ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್. ಐ ಕೀಪ್ ಇಟ್ ಆಸ್ ಎಸ್ ಓನ್ಲಿ. ನೀವು ಎಸ್ ಬದಲು ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಎಕ್ಸ್ ಅಂತ ಕೂಡ ತಕೋಬಹುದು. ಓಕೆ, ಸೊ ಇವಾಗ is equal to 0 ಅಂತ ಮಾಡೋಣ. ಆಲ್ಜಿಬ್ರಿಕ್ ಸಮ್ 0 ಆಗಿರುತ್ತೆ. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ as 2 + s is equal to 0 implies s is equal to -2 ಅಂತ ಬಂತು. ಸೊ H2S ಅಲ್ಲಿ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? -2. ಸೊ ಇಲ್ಲಿ S2F2 ದಲ್ಲಿ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ +1, ಇಲ್ಲಿ -2 ಅಂತ ಬಂತು. ಸೊ +1 -2 ಯಾವ ಆಪ್ಷನ್ ದಲ್ಲಿ ಇದೆ ಆಗಿದ್ರೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಬಾಕ್ಸ್ ಇದೆಯಲ್ಲ, ಇಲ್ಲಿ ಮೈನಸ್ ಇರಬೇಕು. ಆಯ್ತಾ? ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. +1 - 2, ಇಟ್ ಶುಡ್ ಬಿ -2. ಓಕೆ, ನೆಕ್ಸ್ಟ್ ಕ್ವಶನ್.
identify the compound among the following that cannot act as a reducing agent. So reducing agent ಅಂದ್ರೆ ಏನು ಮಕ್ಕಳೇ? reducing agent ಅಂದ್ರೆ ನೋಡಿ, ಸೊ ರೆಡ್ಯೂಸಿಂಗ್ ಏಜೆಂಟ್ ಏನ್ ಮಾಡುತ್ತೆ? ಇಟ್ ಡೊನೇಟ್ಸ್ ಇಲೆಕ್ಟ್ರಾನ್ ಅಂಡ್ ಇಟ್ ಸೆಲ್ಫ್ ಏನಾಗುತ್ತೆ? ಡೊನೇಟ್ಸ್ ಇಲೆಕ್ಟ್ರಾನ್. ನೆಕ್ಸ್ಟ್ is itself undergo oxidation ಅಲ್ವಾ? This is the meaning of reducing agent. So ಅದೇನ್ ಮಾಡ್ಬೇಕು? reducing agent ಆಗ್ಬೇಕು ಅಂದ್ರೆ that should donate electron and it should itself undergo oxidation. So oxidation ಅಂದ್ರೆ ಏನು? oxidation number ಏನಾಗ್ಬೇಕು ಹಂಗಿದ್ರೆ? oxidation number should get increased ಅಲ್ವಾ? This is the meaning of reducing agent. ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಇದೆ. ಸೊ ಸ್ವಲ್ಪ ಆಪ್ಷನ್ ಎ ನೋಡೋಣ. ಒನ್ ಬೈ ಒನ್ ಆಪ್ಷನ್ ಅನ್ನ ನಾವು ನೋಡ್ತಾ ಹೋಗೋಣ, ಆಪ್ಷನ್ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗೋಣ. ಆಪ್ಷನ್ ಎ ಯಾವ್ದಿದೆ? ಸಲ್ಫರ್ ಡೈಆಕ್ಸೈಡ್ ಇದೆ ಅಲ್ವಾ? SO2 ಅಂತ. ಸೊ ನಮ್ಗೆ ಇಲ್ಲಿ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? ಇಲ್ಲಿ ಆಕ್ಸಿಜನ್ದು -2 ಇರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ನೋಡಿ ಸಲ್ಫರ್ದು ಎಷ್ಟಿರುತ್ತೆ? -2 ಇಂಟು 2 ಅಂದ್ರೆ 4 ಆಗುತ್ತೆ. -4 + S = 0 ಅಂತ ಮಾಡಿದ್ರೆ ಸಲ್ಫರ್ದು +4 ಅಂತ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಲಿಕ್ಕೆ ಅಡ್ಡಿಲ್ಲ. ಓಕೆ, ಸಲ್ಫರ್ದು +4 ಅಂತ ಬರುತ್ತೆ. ಅದೇ ಆಪ್ಷನ್ ಬಿ ನೋಡೋಣ. ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ ಯಾವುದು? H2SO4. H2SO4 ಅಲ್ಲಿ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಮಕ್ಕಳೇ? ಇಟ್ ಈಸ್ +6 ಅಂತ ಬರುತ್ತೆ. ಆಕ್ಸಿಜನ್ದು -2 ಅಂತ ತಗೊಂಡು ಹೈಡ್ರೋಜನ್ದು +1 ಅಂತ ತಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಲ್ಫರ್ದು +6 ಆಕ್ಸಿಡೇಷನ್ ಸ್ಟೇಟ್ ಅಂತ ಬರುತ್ತೆ. ಆಯ್ತಾ? ಆಮೇಲೆ ಆಪ್ಷನ್ ಸಿ ಗೆ ಬರೋಣ. ಹೈಡ್ರೋಜನ್ ಪೆರಾಕ್ಸೈಡ್. ಹೈಡ್ರೋಜನ್ ಪೆರಾಕ್ಸೈಡ್ ಅಂದ್ರೆ H2O2. ಸೊ ನಮ್ಗೆ ಇಲ್ಲಿ ಹೈಡ್ರೋಜನ್ದು +1 ಆಕ್ಸಿಡೇಷನ್ ಸ್ಟೇಟ್ ಅಂತ ಗೊತ್ತಿದೆ. ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿ ಆಕ್ಸಿಜನ್ದು ಆಕ್ಸಿಡೇಷನ್ ಸ್ಟೇಟ್ -1 ಅಂತ ನಾವು ನಿನ್ನೆ ನೋಡಿದ್ದೇವೆ, ಸ್ಪೆಷಲ್ ಕೇಸ್ ಅಲ್ವಾ? ಪೆರಾಕ್ಸೈಡ್ಗಳಲ್ಲಿ ಆಕ್ಸಿಜನ್ದು ಆಕ್ಸಿಡೇಷನ್ ಸ್ಟೇಟ್ -1 ಇರುತ್ತೆ ಅಂತ ನೋಡಿದ್ದೇವೆ. ಆಮೇಲೆ ಆಪ್ಷನ್ ಡಿ ಅನ್ನ ನೋಡೋಣ. ಹೈಡ್ರೋಜನ್ ಅಂತ ಇದೆ, H2 ಹೈಡ್ರೋಜನ್. ಇಟ್ ಈಸ್ ಆಲ್ಸೋ ಇದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಹೈಡ್ರೋಜನ್ದು 0 ಇದೆ. ಇಟ್ ಈಸ್ ಆಲ್ಸೋ ರೆಡ್ಯೂಸಿಂಗ್ ಏಜೆಂಟ್. ಇವಾಗ ನೋಡಿ, ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಅದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡೋ ತರ ಇರ್ಬೇಕು. ಸೊ ಫಸ್ಟ್ ಪಾಯಿಂಟ್ ಅನ್ನ ಫೋಕಸ್ ಮಾಡಿ ಮಕ್ಕಳೇ. ರೆಡ್ಯೂಸಿಂಗ್ ಏಜೆಂಟ್ ಆಗ್ಬೇಕು ಅಂದ್ರೆ ಅದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುವಂತಹ ಕಂಡೀಷನ್ ನಲ್ಲಿ ಇರಬೇಕು. ಇಟ್ ಶುಡ್ ಏಬಲ್ ಟು ಡೊನೇಟ್ ಇಲೆಕ್ಟ್ರಾನ್. ಓಕೆ, ಇಲ್ಲಿ ನೋಡಿ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ? +4 ಇದೆ ಅಲ್ವಾ? ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ? +4 ಇದೆ. ಸೊ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಸಲ್ಫರ್ದು? +6 ಆಗ್ಬಹುದು ಅಲ್ವಾ? ಸೊ ಸಲ್ಫರ್ ಕ್ಯಾನ್ ಡೊನೇಟ್ 2 more electrons because highest oxidation state of sulfur is +6. So highest oxidation state ಎಷ್ಟು ಸಲ್ಫರ್ದು? oxidation state of sulfur, highest oxidation state of sulfur is +6 ವರೆಗೆ ಹೋಗುತ್ತೆ ಅಲ್ವಾ? ಸೊ ಇಲ್ಲಿ +4 ಇದೆ ಅಂದ್ರೆ ಮತ್ತು 2 ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಬಹುದು ಅಂತ. ಸೊ ಇಟ್ ಆಕ್ಟ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಆಪ್ಷನ್ ಬಿ ಅನ್ನ ನೋಡೋಣ. H2SO4. ಇಲ್ಲಿ ನೋಡಿ ಸಲ್ಫರ್ದು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಅಂತ ಹೇಳಿದ್ದೇನೆ ನಾನು? +6 ಅಂತ ಹೇಳಿದ್ದೇನೆ. ಮತ್ತು ಜಾಸ್ತಿ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುವಂತಹ ಕಂಡೀಷನ್ ಅಲ್ಲಿ ಇರಲ್ಲ. ಇಲ್ಲಿ ನೋಡಿ ಸಲ್ಫರ್ H2SO4 ಅಲ್ಲಿ ಸಲ್ಫರ್ ಆಲ್ರೆಡಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ರೀಚ್ ಮಾಡಿ ಆಗಿದೆ. ಇಟ್ ಆಲ್ರೆಡಿ ರೀಚ್ ಟು ಇಟ್ಸ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಇಟ್ ಕ್ಯಾನಾಟ್ ಡೊನೇಟ್ ಫರ್ದರ್ ಇಲೆಕ್ಟ್ರಾನ್. ಫರ್ದರ್ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುವಂತಹ ಕಂಡೀಷನ್ ನಲ್ಲಿ ಸಲ್ಫರ್ ಇರಲ್ಲ. ಯಾಕೆ ಅಂದ್ರೆ ನೋಡಿ ಇಲ್ಲಿ ಮಕ್ಕಳೇ, ಸಲ್ಫರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು ಹೇಗೆ ಬರಿಬಹುದು? 1s2 2s2
3s2 3p6 1s2 2s2 3s2 3p6 ಎಷ್ಟಾಯ್ತು? ಸೊ ಸಲ್ಫರ್ದು ಆಟೋಮಿಕ್ ನಂಬರ್ ಇಸ್ 16 ಅಲ್ವಾ? ಸೊ 3s2 3p6 just a minute. ಸಲ್ಫರ್ದು ಆಟೋಮಿಕ್ ನಂಬರ್ ಎಷ್ಟು? 16 ಅಲ್ವಾ? ಸೊ ಇದನ್ನ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಬರಿಬಹುದು? 1s2 2s2 2p6 3s2 3p, ಇಲ್ಲಿ ನೋಡಿ ಕೌಂಟ್ ಮಾಡಿ, 10 ಆಯ್ತು, 10 + 2 14 ಆಯ್ತು. ಸೊ 3p2 ಅಂತ ಬರಿಬಹುದು. ಸೊ ಇಲ್ಲಿ ವ್ಯಾಲೆನ್ಸ್ ಇಲೆಕ್ಟ್ರಾನ್ ಎಷ್ಟಿದೆ? electrons present in outermost shell, it is how much? It is 4 ಇದೆ ಅಲ್ವಾ? ಸೊ ವ್ಯಾಲೆನ್ಸ್ ಇಲೆಕ್ಟ್ರಾನ್ 4 ಇದೆ. ತ್ರೀ ಪಿ 4 ಆಗ್ಬೇಕಿದು. ಸೊ ವ್ಯಾಲೆನ್ಸ್ ಇಲೆಕ್ಟ್ರಾನ್ ಎಷ್ಟಿದೆ? ಟೋಟಲ್ 6 ಇದೆ ಸಲ್ಫರ್ ಅಲ್ಲಿ ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್. ಎಷ್ಟಿದೆ? ಟೋಟಲ್ 6 ಇದೆ. ಸೊ ಈ 6 ವ್ಯಾಲೆನ್ಸ್ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿ ಇಟ್ ಕ್ಯಾನ್ ಅಚೀವ್ ನಿಯಾನ್ ಕಾನ್ಫಿಗರೇಷನ್. ಇಟ್ ಕ್ಯಾನ್ ಏಬಲ್ ಟು ಅಚೀವ್ ನಿಯಾನ್ ಕಾನ್ಫಿಗರೇಷನ್ ಅಲ್ವಾ? ಸೊ ಅದು ಸ್ಟೇಬಲ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ರೀಚ್ ಮಾಡುತ್ತೆ. 4 ಇಲೆಕ್ಟ್ರಾನ್, ಅದು 6 ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿದ್ರೆ. ಸೊ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇಸ್ +6 ಆಯ್ತಾ? ಸೊ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ sulfur can achieve is +6 alwa. So valence electrons are 6. So 6 electrons it can donate. So highest oxidation states +6 agirodrinda it cannot act as a reducing agent. So H2SO4 reducing agent tara work agalla. So illi option C anna nodi, oxygen can attain ಏನು ಇಟ್ ಕ್ಯಾನ್ ಏಬಲ್ ಟು ಡೊನೇಟ್, ಇಟ್ ಕ್ಯಾನ್ ಇಲ್ಲಿ ನೋಡಿ H2O2, ಇಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಆಕ್ಟ್ ಆಸ್ ಬೋತ್ ಆಕ್ಸಿಡೈಸಿಂಗ್ ಏಜೆಂಟ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್ ಏಜೆಂಟ್ ತರನು ವರ್ಕ್ ಮಾಡುತ್ತೆ ಇದು. ಓಕೆ, ಸೊ ಆಕ್ಸಿಜನ್ ರೆಡ್ಯೂಸಿಂಗ್ ಏಜೆಂಟ್ ತರನು ವರ್ಕ್ ಆಗುತ್ತೆ, ಆಕ್ಸಿಡೈಸಿಂಗ್ ಏಜೆಂಟ್ ತರನು ವರ್ಕ್ ಆಗುತ್ತೆ ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿ ಆಯ್ತಾ. ವೆನ್ ಇಟ್ ಕಮ್ಸ್ ಟು ಹೈಡ್ರೋಜನ್ ಪೆರಾಕ್ಸೈಡ್, okay, it can act as both oxidizing agent as well as reducing agent. ಆಮೇಲೆ ಡಿ ಅನ್ನು ನೋಡೋಣ. it is a good reducing agent. hydrogen also good reducing agent. it can able to donate electron also. so ಎಷ್ಟು 1 electron ಅನ್ನ ಡೊನೇಟ್ ಮಾಡೋ ಕೆಪಾಸಿಟಿ ಇದೆ ಹೈಡ್ರೋಜನ್ ಗೆ ಅಲ್ವಾ? ಸೊ ಇಲ್ಲಿ ಆಪ್ಷನ್ ಯಾವುದು ರಾಂಗ್ ಆಗಿದ್ರೆ ಆಪ್ಷನ್ ಬಿ ಇಸ್ ದ Option B cannot act like a reducing agent because in H2SO4 sulfur already reached its highest oxidation state. Sulfur ige already +6 oxidation state alle ide, attain agide. So sulfur further agi electron anna kodo condition alli irolla. So yavadu option B is the correct answer. Sulfuric acid cannot act as a reducing agent. This you have to remember. Next, in which of the following compounds does the transition metals have +3 oxidation number? Okay, so illi nodi one by one ನೋಡ್ತಾ ಹೋಗೋಣ ನಾವು. ಸೊ ಇಲ್ಲಿ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ ಅಲ್ವಾ, ಅಷ್ಟು ನೋಡಿ. ಇಲ್ಲಿ ಆಪ್ಷನ್ ಎ ನೋಡಿ, ಇಲ್ಲಿ MnH2O ಅಂದ್ರೆ ಲೀಗೆಂಡ್ ಅಲ್ವಾ? ಇಟ್ ಈಸ್ ಅ ನ್ಯೂಟ್ರಲ್ ಲೀಗೆಂಡ್ Cl3 H2O3 Cl3. ಸೊ ಇಲ್ಲಿ ಟೋಟಲ್ ಕಂಪೌಂಡ್ ಏನಿದೆ ನ್ಯೂಟ್ರಲ್ ಇದೆ, ಚಾರ್ಜ್ ಲೆಸ್ ಇದೆ ಅಲ್ವಾ? ಸೊ H2O ಇಸ್ ಅ ನ್ಯೂಟ್ರಲ್ ಲೀಗೆಂಡ್. ಸೊ ಇದು 0 ಅಂತ ಕನ್ಸಿಡರ್ ಮಾಡಿದ್ರೆ, ಕ್ಲೋರಿನ್ ಇದೆ ಎಷ್ಟು? ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? -1. ನಾನು ಆಲ್ರೆಡಿ ಹೇಳಿದ್ದೇನೆ, ಹ್ಯಾಲೋಜನ್ಸ್ ಸಾಮಾನ್ಯವಾಗಿ ಆಕ್ಸಿಡೇಷನ್ ಸ್ಟೇಟ್ -1 ಇರುತ್ತೆ.
ಮೋಸ್ಟ್ ಆಫ್ ದ ಕಂಪೌಂಡ್ಸ್ ಅಲ್ಲಿ. ಸೊ ನಮ್ಗೆ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಅಂತ ಬೇಕು, ಟ್ರಾನ್ಸಿಷನ್ ಮೆಟಲ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಯಾವ ರೀತಿ ಮಾಡೋಣ ಇದನ್ನ? ಸೊ ಎಮ್ ಎನ್ ಅಂತಾನೆ ಇಟ್ಕೊಳ್ಳೋಣ, ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಎಮ್ ಎನ್ ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿಲ್ಲ, ಕ್ಲೋರಿನ್ -1, ಈ ಲೀಗೆಂಡ್ದು 0 ಅಲ್ವಾ. ಸೊ ಎಮ್ ಎನ್ ಅಂತಾನೆ ಇಟ್ಕೊಳ್ಳೋಣ, ನಮ್ಗೆ ಗೊತ್ತಿಲ್ಲ. ಅಥವಾ ಎಕ್ಸ್ ಅಂತ ಕೂಡ ನೀವು ಇಟ್ಕೋಬಹುದು, ಆಯ್ತಾ. ಎಮ್ ಎನ್ ಪ್ಲಸ್ ವಾಟರ್ದೆಷ್ಟು, ವಾಟರ್ ಇಸ್ ಅ ನ್ಯೂಟ್ರಲ್ ಲೀಗೆಂಡ್ ಅಲ್ವಾ. ಸೊ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇದೆ? 3 ಇದೆ. ದೇರ್ ಆರ್ 3 ವಾಟರ್ ಮಾಲಿಕ್ಯೂಲ್ಸ್. ಸೊ 3 ಇಂಟು ನ್ಯೂಟ್ರಲ್ ಲೀಗೆಂಡ್ ಆಗಿರೋದ್ರಿಂದ 0 ಅಂತ ಕನ್ಸಿಡರ್ ಮಾಡ್ತೇನೆ ನಾನು ಆಕ್ಸಿಡೇಷನ್ ಸ್ಟೇಟ್ ಅನ್ನ. ಮತ್ತೆ ಕ್ಲೋರಿನ್ ಇದೆ ಅಲ್ವಾ, ಕ್ಲೋರಿನ್ ಎಷ್ಟಿದೆ? 3 chlorine atoms are there. For 1 chlorine atom oxidation state is -1 is equal to 0. ಯಾಕೆಂದ್ರೆ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ Mn + 0 - 3 = 0 ಅಂತ ಬರುತ್ತೆ. Mn ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರುತ್ತೆ? Mn ಆಕ್ಸಿಡೇಷನ್ ಸ್ಟೇಟ್ +3 ಅಂತ ಬರುತ್ತೆ. ಓಕೆ, ಆಪ್ಷನ್ ಎ ಆಯ್ತು, ಆಯ್ತಾ. ಆಮೇಲೆ ಆಪ್ಷನ್ ಬಿ ನೋಡೋಣ. ಸೊ ಆಪ್ಷನ್ ಬಿ ದಲ್ಲಿ ಯಾವ್ದಿದೆ? CrO5 ಇದೆ. ಸೊ CrO5 ಅಂದ್ರೆ ಇಲ್ಲಿ ನೋಡೋಣ, ಕ್ರೋಮಿನ್ದು ನಮ್ಗೆ ಗೊತ್ತಿಲ್ಲ. ಟ್ರಾನ್ಸಿಷನ್ ಮೆಟಲ್ ಯಾವ್ದು ಇಲ್ಲಿ? ಕ್ರೋಮಿನ್. ಆಕ್ಸಿಜನ್ದು -2, ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಸ್ -2 ಅಂತ ಗೊತ್ತಿದೆ ಅಲ್ವಾ. ಸೊ ಕ್ರೋಮಿನ್ ಅನ್ನ ಹಾಗೆ ಇಡೋಣ. +5 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಆರ್ ದೇರ್, ಅದು 5 ಆಕ್ಸಿಜನ್ ಆಟಮ್ಸ್ ಆರ್ ದೇರ್. ಫಾರ್ 1 ಇಟ್ ಈಸ್ -2 is equal to 0. ಸೊ ಕ್ರೋಮಿನ್ ಎಷ್ಟಾಯ್ತು? Cr -10 is equal to 0. Cr is equal to +10 ಅಂತ ಬಂತು. ಓಕೆ, ಸಾರಿ, ಇದೇ ರೀತಿ ಅಲ್ಲ, ಜಸ್ಟ್ ಅ ಮಿನಿಟ್. ಸೊ ಸ್ಟ್ರಕ್ಚರ್ ಅನ್ನ ನೋಡೋಣ ಇಲ್ಲಿ, ಜಸ್ಟ್ ಅ ಮಿನಿಟ್, ಸಾರಿ ಆಯ್ತಾ. ಕ್ರೋಮಿನ್ CrO5 ಸ್ಟ್ರಕ್ಚರ್ ನೋಡೋಣ ಫಸ್ಟ್. ಹಿಯರ್ Cr ಡಬಲ್ ಬಾಂಡ್ O, ಆಮೇಲೆ O, ಸೊ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ, ಕ್ರೋಮಿನ್ ಏನಿದೆ, 1 ಆಕ್ಸಿಜನ್ ಜೊತೆ ಡಬಲ್ ಬಾಂಡ್ ಮಾಡ್ಕೊಂಡಿದೆ. ಆಮೇಲೆ ಮಿಕ್ಕಿದ 4 ಆಕ್ಸಿಜನ್ ಜೊತೆ ಸಿಂಗಲ್ ಬಾಂಡ್ ಮಾಡ್ಕೊಂಡಿದೆ. ಆಮೇಲೆ ನೋಡಿ ಇಲ್ಲಿ ಆಕ್ಸಿಜನ್ ಯಾವ ರೀತಿ ಬಾಂಡ್ ಆಗಿದೆ? ಪೆರಾಕ್ಸೈಡ್ ತರ ಬಾಂಡ್ ಆಗಿದೆ ಇಲ್ಲಿ ನೋಡಿ. ಸೊ ಹಿಯರ್ ಯು ಕ್ಯಾನ್ ಸಿ 4 ಪೆರಾಕ್ಸೈಡ್ ಆಕ್ಸಿಜನ್ ಅಂಡ್ 1 ನಾರ್ಮಲ್ ಆಕ್ಸಿಜನ್, ಆಯ್ತಾ. ಸೊ ಇಲ್ಲಿ ಈ ಆಕ್ಸಿಜನ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? -2 ಇರುತ್ತೆ. ಓಕೆ, ಇಟ್ ಅಕ್ವೈರ್ಸ್ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಸ್ಟೇಟ್ ಆಸ್ -2. ಅದೇ ರೀತಿ ಈ 4 ಆಕ್ಸಿಜನ್ ಯಾವ ಆಕ್ಸಿಜನ್ ಆಗಿದೆ? ಇವು ಪೆರಾಕ್ಸೈಡ್ ಆಕ್ಸಿಜನ್ ಅಂತ ಆಗಿದೆ. ಪೆರಾಕ್ಸೈಡ್ಸ್ ಅಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ? -1 ಇರುತ್ತೆ ಅಂತ ನಾವು ನಿನ್ನೆ ಸ್ಟಡಿ ಮಾಡಿದ್ದೇವೆ ಅಲ್ವಾ. ಸೊ ಆಲ್ ದಿಸ್ 4 ಆಕ್ಸಿಜನ್ ಆಟಮ್ಸ್ ಹ್ಯಾವ್ ಆಕ್ಸಿಡೇಷನ್ ಸ್ಟೇಟ್ ಆಫ್ -1. ಓಕೆ, ಸೊ ಇಲ್ಲಿ ನೋಡಿ, ಸೊ ಇದು ಪೆರಾಕ್ಸೈಡ್ ಬಾಂಡ್ ಅಂತ ಕರಿತೇವೆ. ಸೊ ಇದು ಪೆರಾಕ್ಸೈಡ್ ಬಾಂಡ್, ಇಟ್ ಈಸ್ ನಾರ್ಮಲ್ ಡಬಲ್ ಬಾಂಡ್. ಓಕೆ, ಸೊ ಇಲ್ಲಿ 2 ತರ ಆಕ್ಸಿಜನ್ ಅನ್ನ ನೀವು ನೋಡಬಹುದು. ಓಕೆ, ಇಲ್ಲಿ ನಾರ್ಮಲ್ ಡಬಲ್ ಬಾಂಡ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ -2 ಇದ್ರೆ ಆಕ್ಸಿಜನ್ದು, ಇಲ್ಲಿ ಪೆರಾಕ್ಸೈಡ್ ಬಾಂಡ್ ಅಲ್ಲಿ -1 ಇರುತ್ತೆ. ಸೊ ಇವಾಗ CrO5 ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. Crದು ನಮ್ಗೆ ಗೊತ್ತಿಲ್ಲ, ಆಯ್ತಾ. Crದು ನಮ್ಗೆ ಗೊತ್ತಿಲ್ಲ, ಸೊ ಅನ್ನೌನ್ ಇದೆ. ಸೊ Cr ಅಂತಾನೆ ಬರೆಯೋಣ. ಸೊ ಔಟ್ ಆಫ್ 5 ಆಕ್ಸಿಜನ್ಸ್ 1 ಆಕ್ಸಿಜನ್ ಹ್ಯಾಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ -2. ಸೊ ನಾನಿಲ್ಲಿ 1 × -2 ಅಂತ ಬರೀತೇನೆ. ಓಕೆ, ಆಮೇಲೆ ಈ ಕಡೆ ಬರೆಯೋಣ, ಸ್ವಲ್ಪ ಜಾಗ ಇದ್ದಲ್ಲಿ. Cr + 1 × -2 ಆಯ್ತು. ಆಮೇಲೆ ಇಲ್ಲಿ 4 ಆಕ್ಸಿಜನ್ ಪೆರಾಕ್ಸೈಡ್ ಬಾಂಡ್ ಇಂದ ಫಾರ್ಮ್ ಆಗಿದೆ ಅಲ್ವಾ, ಕ್ರೋಮಿನ್ ಜೊತೆ ಬಾಂಡ್ ಆಗಿದೆ ಅಲ್ವಾ. ಸೊ ದೇರ್ ಆರ್ 4 ಪೆರಾಕ್ಸೈಡ್ ಆಕ್ಸಿಜನ್ಸ್. ಸೊ +4 × ನಾನು ಇದರ ಆಕ್ಸಿಡೇಷನ್ ಸ್ಟೇಟ್ ಅನ್ನ -1 ಅಂತ ತಗೊಳ್ತೇನೆ, is equal to 0 ಅಂತ ಬರಿಬಹುದು ಅಲ್ವಾ, is equal to
0 ಅಂತ ಬರಿಬಹುದು. ಇಲ್ಲಿ -1 ಇದೆ, -1 ಇದೆ. ಸೊ ಕೌಂಟ್ ಮಾಡಿ, CR -2 -4 is equal to 0. So CR is equal to +6 ಆಯ್ತಾ ಇಲ್ಲಿ. ಸೊ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು CR ಇಲ್ಲಿ +6 ಇದೆ. ಓಕೆ, ಆಮೇಲೆ ನಾನು ಇದನ್ನ ಇರೇಸ್ ಮಾಡ್ತೇನೆ. ಆಮೇಲೆ FeCO5 ನೋಡೋಣ, ಆಪ್ಷನ್ ಸಿ ನೋಡೋಣ ಆಯ್ತಾ. ಇಲ್ಲಿ MN ಎಷ್ಟಿದೆ +3 ಇದೆ, ಆಲ್ರೆಡಿ ನಮ್ಗೆ ಆನ್ಸರ್ ಸಿಕ್ಕಿದೆ. ಸೊ ಇಲ್ಲಿ MN +3 ಇದೆ. ಬಟ್ ಎಲ್ಲ ಆಪ್ಷನ್ ಅನ್ನು ಒಂದ್ಸಲ ಅನಾಲಿಸಿಸ್ ಮಾಡೋಣ ಆಯ್ತಾ. ಸೊ ಆಪ್ಷನ್ ಸಿ ದಲ್ಲಿ ನೋಡೋಣ, FeCO5. ಓಕೆ, ಇನ್ FeCO5 ಕಾರ್ಬೋನಿಲ್ ಇಸ್ ಅ ನ್ಯೂಟ್ರಲ್ ಲಿಗೆಂಡ್. ಇಲ್ಲಿ CO ಅನ್ನೋದು ನ್ಯೂಟ್ರಲ್ ಲಿಗೆಂಡ್ ಆಗಿರೋದ್ರಿಂದ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ನಾವು 0 ಅಂತ ಕನ್ಸಿಡರ್ ಮಾಡೋಣ. ಸೊ ಐರನ್ ನಮ್ಗೆ ಗೊತ್ತಿಲ್ಲ ಅಲ್ವಾ, ಐರನ್ ಇಸ್ ಅ ಟ್ರಾನ್ಸಿಷನ್ ಮೆಟಲ್ ಇಯರ್. ಸೊ ಲೆಟ್ ಅಸ್ ಕೀಪ್ iron as it is, plus there are 5 carbonyl ligand and oxidation state of one carbonyl ligand is 0. So is equal to 0 ಅಂತ ಮಾಡಿದ್ರೆ, so iron ಎಷ್ಟಾಯ್ತು, Fe plus 0 is equal to 0, Fe is equal to 0. So iron ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಪ್ಷನ್ ಸಿ ದಲ್ಲಿ 0 ಅಂತ ಆಯ್ತು ಆಯ್ತಾ. ಆಮೇಲೆ ಆಪ್ಷನ್ ಡಿ ನೋಡೋಣ, FeCN6. ಇಟ್ ಈಸ್ ಅ ಕಾಂಪ್ಲೆಕ್ಸ್ 4- ಅಂತ ಇದೆ ಅಲ್ವಾ. FeCN6 4- ಅಂತ ಇದೆ ಇಲ್ಲಿ, ಇಟ್ ಶುಡ್ ಬಿ ಮೈನಸ್. ಓಕೆ, ಸೊ ಆಪ್ಷನ್ ಡಿ ಅನ್ನ ನೋಡೋಣ, FeCN6 4- ಅಂತ ಇದೆ. ಸೊ ಇಲ್ಲಿ ನೋಡಿ ನಮ್ಗೆ ಐರನ್ದು ಗೊತ್ತಿಲ್ಲ, ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಅಂತ ಗೊತ್ತಿಲ್ಲ. ಆಮೇಲೆ ಸಿ ಎಂದು ಇಟ್ ಈಸ್ ಅ ligand with oxidation number -1. So -1 charge ಇರುತ್ತೆ ಇದ್ರ ಮೇಲೆ. So how many CN groups are there? Total 6 groups are there. So 6 into -1 ಅಂತ ಮಾಡ್ತಾರೆ. Okay, CN ligand ಚಾರ್ಜ್ ಎಷ್ಟು -1 is equal to -4 ಅಂತ ಬರಿತೇನೆ. ಯಾಕೆಂದ್ರೆ ಇಲ್ಲಿ ನೆಟ್ ಚಾರ್ಜ್ -4 ಇದೆ. ಓಕೆ, ಸೊ ಇದರ ಈಗ F ಇದು ಎಷ್ಟು ಬರುತ್ತೆ, Fe -6 is equal to -4 ಆಯ್ತು. Fe is equal to -4 plus 6 ಆಯ್ತು, ಇಟ್ ಈಸ್ equal to +2. ಸೊ Fe ಇದು +2 ಸ್ಟೇಟ್ ಅಲ್ಲಿ ಇದೆ. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ಸ್ ಡಸ್ ದ ಟ್ರಾನ್ಸಿಷನ್ ಮೆಟಲ್ ಹ್ಯಾವ್ +3 ಆಕ್ಸಿಡೇಷನ್ ಸ್ಟೇಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಮ್ಯಾಂಗನೀಸ್ ಅನ್ನೋದು +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ, ಇಟ್ ಈಸ್ ಅ ಟ್ರಾನ್ಸಿಷನ್ ಮೆಟಲ್. ಓಕೆ, ಕ್ರೋಮಿಯಂ ಹ್ಯಾಸ್ ದ ಲೀಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇನ್, ಇಲ್ಲಿ ನೋಡೋಣ, ಕ್ರೋಮಿಯಂ ಸಲ್ಫೇಟ್. ಕ್ರೋಮಿಯಂ ಸಲ್ಫೇಟ್ ಯಾವ ರೀತಿ ಬರಿಬಹುದು, Cr2SO4 ಥ್ರೈಸ್. ಸೊ ಕ್ರೋಮಿಯಂ ಸಲ್ಫೇಟ್ ಫಾರ್ಮುಲಾ ಈ ರೀತಿ ಬರುತ್ತೆ. ಕ್ರೋಮಿಯಂ ಟ್ರೈಆಕ್ಸೈಡ್ ಯಾವ ರೀತಿ ಇರುತ್ತೆ, CrO3. ಇದು ಕ್ರೋಮಿಯಂ ಟ್ರೈಆಕ್ಸೈಡ್. ಪೊಟ್ಯಾಷಿಯಂ ಕ್ರೋಮೈಡ್ ಯಾವ ರೀತಿ ಇರುತ್ತೆ, K2CrO4 ಇರುತ್ತೆ. ಅದೇ ರೀತಿ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ಅಂತ ಇರುತ್ತೆ. ಓಕೆ, ಇಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ, ಕ್ರೋಮಿನ್ ಹ್ಯಾಸ್ ಲೀಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಇಲ್ಲಿ ನಾವು ಕ್ರೋಮಿನ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ 1 by 1 ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ Cr2SO4 ಅಲ್ಲಿ ಕ್ರೋಮಿನ್ ಆಕ್ಸಿಡೇಷನ್ ಸ್ಟೇಟ್ +3 ಇದೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್. ಸೊ ಹೇಗೆ ಮಾಡ್ತೀರಿ ಇದು, ಇಲ್ಲಿ ನೋಡಿ, ದರ್ ಆರ್ 2 chromiums. ಸೊ 2 into Cr ಪ್ಲಸ್ SO4 ಎಷ್ಟಿರುತ್ತೆ, -2 ಚಾರ್ಜ್ ಇರುತ್ತೆ ಅಲ್ವಾ. SO4 ಎಷ್ಟಿರುತ್ತೆ, -2 ಚಾರ್ಜ್ ಇರುತ್ತೆ. SO4 is -2 ಅಂತ ಬರಿತೇವೆ, ಸಲ್ಫೇಟ್ ಗ್ರೂಪ್ ಅಲ್ವಾ. ಸೊ ನಾನು SO4 ಎಷ್ಟಿದೆ, 3 ಇದೆ. ಸೊ 3 into -2 is equal to 0 ಅಂತ ಬರೀತೇನೆ ಆಯ್ತಾ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ
2Cr minus 6 is equal to 0 ಆಯ್ತು. ಸೊ Cr is equal to plus 6/2 ಆಯ್ತು. ಇಟ್ ಈಸ್ equal to 3 ಆಯ್ತು. ಸೊ ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? ಇಲ್ಲಿ ಕ್ರೋಮಿಯಂ ಸಲ್ಫೇಟ್ ಅಲ್ಲಿ +3 ಅಂತ ಆಯ್ತು. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ? ಆಮೇಲೆ ಯಾವುದು? ಕ್ರೋಮಿಯಂ ಟ್ರೈಆಕ್ಸೈಡ್ ಅಲ್ಲಿ ಕ್ರೋಮಿಂದು ನೋಡೋಣ ಆಯ್ತಾ. ಸೊ ಆಕ್ಸಿಜನ್ ನಮ್ಗೆ ಗೊತ್ತಿದೆ, ಇಟ್ ಈಸ್ -2 ಅಂತ ಆಲ್ರೆಡಿ ಗೊತ್ತಿದೆ. ಕ್ರೋಮಿಂದು ಗೊತ್ತಿಲ್ಲ ಅಲ್ವಾ? ಸೊ ನಾವು ಕ್ರೋಮಿನ್ ಅಂತಾನೆ ಇಟ್ಕೊಳ್ಳೋಣ. ದರ್ ಆರ್ 3 ಆಕ್ಸಿಜನ್ಸ್. ಸೊ 3 into 1 ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ -2 is equal to 0 ಅಂತ ಮಾಡಿದ್ರೆ Cr minus 6 is equal to 0 ಮಾಡಿದ್ರೆ ಇಂಪ್ಲೈಸ್ ಕ್ರೋಮಿಂದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರುತ್ತೆ? +6 ಅಂತ ಬರುತ್ತೆ. ಸೊ ಇಲ್ಲಿ ಕ್ರೋಮಿಂದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯ್ತು? +6 ಆಯ್ತು ಅಲ್ವಾ? ಓಕೆ. ಆಮೇಲೆ ಪೊಟ್ಯಾಷಿಯಂ ಕ್ರೋಮೇಟ್ K2CrO4 ಅಲ್ಲಿ ಬರೋಣ. ಪೊಟ್ಯಾಷಿಯಂ ಎಷ್ಟು? +1 ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಲ್ವಾ? ಸೊ ಪೊಟ್ಯಾಷಿಯಂದು ಯಾವತ್ತು +1 ಇರುತ್ತೆ. ಆಕ್ಸಿಜನ್ದು -2 ಇರುತ್ತೆ. ಕ್ರೋಮಿಯಂದು ನಾವು ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. ಸೊ ದರ್ ಆರ್ 2 ಪೊಟ್ಯಾಷಿಯಮ್ಸ್. ಸೊ ಐ ರೈಟ್ ಇಟ್ ಆಸ್ 2 into +1 ಪ್ಲಸ್ ಕ್ರೋಮಿಯಂದು ನಮಗೆ ಗೊತ್ತಿಲ್ಲ. ಐ ರೈಟ್ ಇಟ್ ಆಸ್ ಕ್ರೋಮಿಯಂ ಓನ್ಲಿ. ಪ್ಲಸ್ ದೆರ್ ಆರ್ 4 oxygen atoms. I write it 4 into 1 oxygen oxidation state -2 ಇದೆ. ಸೊ is equal to 0 ಅಂತ ಮಾಡಿದ್ರೆ 2 plus Cr minus 8 is equal to 0 ಅಂತ ಮಾಡಿದ್ರೆ ಸೊ Cr minus 6 is equal to 0 ಆಗುತ್ತೆ. ಸೊ ಕ್ರೋಮಿಯಂದು ಎಷ್ಟಾಯ್ತು? +6 ಆಕ್ಸಿಡೇಷನ್ ಸ್ಟೇಟ್ ಆಯ್ತು. ಇಲ್ಲಿ ಯಾವ್ದ್ರಲ್ಲಿ? ಪೊಟ್ಯಾಷಿಯಂ ಕ್ರೋಮೇಟ್ ಅಲ್ಲಿ ಕೂಡ +6 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಆಮೇಲೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಲ್ಲಿ ಬರೋಣ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ಪೊಟ್ಯಾಷಿಯಂದು ಎಷ್ಟು? ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +1. ಆಕ್ಸಿಜನ್ದು -2 ಇರುತ್ತೆ. ಸೊ ಇಲ್ಲಿ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಕ್ರೋಮಿಯಂದನ್ನ ಈ ರೀತಿ ಮಾಡ್ತೇನೆ ನೋಡಿ. 2 into +1. ಸೊ 2 ಪೊಟ್ಯಾಷಿಯಮ್ಸ್ ಇದೆ. ಸೊ ಐ ರೈಟ್ ಇಟ್ ಆಸ್ 2 into +1. +1 ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಪೊಟ್ಯಾಷಿಯಂ ಇಸ್ +1. ಪ್ಲಸ್ ದರ್ ಆರ್ 2 chromium atoms plus 7 oxygen atoms. For 1 oxygen atom it is -2. Total equal to 0. It is equal to 2 plus 2 chromium minus 14 is equal to 0 ಆಯ್ತು. So it is 2 chromium minus 12 is equal to 0. So chromium ಎಷ್ಟಾಯ್ತು? +12 is by 2 ಆಯ್ತು. It is equal to +6 ಅಂತ ಆಯ್ತು. It is equal to +6 ಅಂತ ಆಯ್ತು. ಸೊ ಕ್ರೋಮಿಯಂದಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಲ್ಲೂ +6 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಓಕೆ, ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ ಹಾಗಿದ್ರೆ? ಲೀಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಎಲ್ಲಿದೆ? ಆಪ್ಷನ್ ಡಿ ದಲ್ಲಿ +6 ಇದೆ. ಆಪ್ಷನ್ ಸಿ ದಲ್ಲಿ +6 ಇದೆ. ಆಪ್ಷನ್ ಬಿ ದಲ್ಲಿ ಕ್ರೋಮಿಯಂ +6 ಇದೆ. ಆಪ್ಷನ್ ಎ ದಲ್ಲಿ +3 ಇದೆ. ಸೊ ವಾಟ್ ಈಸ್ ಲೀಸ್ಟ್ ಆಕ್ಸಿಡೇಷನ್ ಸ್ಟೇಟ್? ಇಟ್ ಈಸ್ +3. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ 7th ಕ್ವಶನ್. ಆಮೇಲೆ 8th ಕ್ವಶನ್ಗೆ ಹೋಗೋಣ. Atomic mass of trivalent atom of equivalent mass 9 is. ಸೊ ಇದನ್ನ ಹೇಗೆ ಮಾಡಬಹುದು? ಸೊ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ ನಿಮ್ಗೆ. ಆಟೋಮಿಕ್ ಮಾಸ್ is equal to equivalent mass into ವ್ಯಾಲೆನ್ಸಿ ಅಂತ ಬರುತ್ತೆ ಅಲ್ವಾ? ಈಕ್ವಿವೆಲೆಂಟ್ ಮಾಸ್ ಇಂಟು ವ್ಯಾಲೆನ್ಸಿ ಅಂತ ಫಾರ್ಮುಲಾ ಬರುತ್ತೆ. ಸೊ ಆಟೋಮಿಕ್ ಮಾಸ್ ಆಫ್ ಅ ಟ್ರೈವ್ಯಾಲೆಂಟ್ ಆಟೋಮ್ ಅಂದ್ರೆ ವ್ಯಾಲೆನ್ಸಿ ಎಷ್ಟಾಯ್ತು? ಇಲ್ಲಿ 3 ಅಂತ ಕೊಟ್ಟಿದ್ದಾರೆ. ವ್ಯಾಲೆನ್ಸಿ ಎಷ್ಟು? 3 ಅಂತ ಕೊಟ್ಟಿದ್ದಾರೆ. ಓಕೆ, ಆಟೋಮಿಕ್ ಮಾಸ್ ಆಫ್ ಅ ಟ್ರೈವ್ಯಾಲೆಂಟ್ ಎಲಿಮೆಂಟ್ ಆಫ್ ಈಕ್ವಿವೆಲೆಂಟ್ ಮಾಸ್ ಇಸ್
9 ಅಂತ ಕೊಟ್ಟಿದ್ದಾರೆ. ಸೊ ಇಕ್ವಿವೆಲೆಂಟ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 9 ಅಂತ ಕೊಟ್ಟಿದ್ದಾರೆ. ಸೊ ಆಟೋಮಿಕ್ ಮಾಸ್ ಎಷ್ಟು ಅಂತ ಕೇಳಿದ್ದಾರೆ. ಆಟೋಮಿಕ್ ಮಾಸ್ ಇಸ್ ಅ ಕ್ವಶನ್ ಮಾರ್ಕ್. ಸೊ 9 into 3 is 27. So atomic mass is 27. Option C is the correct answer. Directly you can apply this formula. Ninth question. Which among the following is the strongest reducing agent? So reducing agent in a strength ಅನ್ನ ಯಾವ ರೀತಿ ನಾವು ಹೇಳ್ತೇವೆ? ಸೊ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ. ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಅಲ್ವಾ. ರೆಡ್ಯೂಸಿಂಗ್ ಏಜೆಂಟ್ ಏನ್ ಮಾಡ್ಬೇಕಿದು? ರೆಡ್ಯೂಸಿಂಗ್ ಏಜೆಂಟ್ ಫಸ್ಟ್ ಕ್ರೈಟೀರಿಯಾ ಏನು? ಫಸ್ಟ್ ಏನ್ ಮಾಡುತ್ತೆ? ಇಟ್ ಡೊನೇಟ್ಸ್ ಇಲೆಕ್ಟ್ರಾನ್. ಎರಡನೇ ಕ್ರೈಟೀರಿಯಾ ಏನು? ಇಟ್ ಸೆಲ್ಫ್ ಅಂಡರ್ಗೋ itself undergoes oxidation. First criteria, it should able to donate electron by itself undergoes oxidation. So ಇದನ್ನ reducing agent ಅಂತ ಕರಿತೇವೆ. ಸೊ ಬೇರೆ ಒಂದು ಸ್ಪೀಶೀಸ್ ರೆಡ್ಯೂಸ್ ಆಗಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಅದಕ್ಕೆ ಇದನ್ನ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರೀತಾರೆ. ಸೊ ರೆಡ್ಯೂಸಿಂಗ್ ಏಜೆಂಟ್ ಹೆಲ್ಪ್ಸ್ ಟು ರೆಡ್ಯೂಸ್ ಅದರ್ ಸ್ಪೀಶೀಸ್ by itself undergo oxidation by donating electron to other species ಅಂತ ಹೇಳ್ತೇವೆ ನಾವು. ಸೊ ಇಲ್ಲಿ ನೋಡಿ HNO2 ಫಸ್ಟ್ ಆಪ್ಷನ್ ಎ ದಲ್ಲಿ HNO2 ಆಕ್ಸಿಜನ್ ಹೈಡ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? +1. ಆಕ್ಸಿಜನ್ದು -2. ನೈಟ್ರೋಜನ್ ನಮ್ಗೆ ಗೊತ್ತಿಲ್ಲ. ಸೊ ಆಪ್ಷನ್ ಎ ದಲ್ಲಿ ನೈಟ್ರೋಜನ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ನೋಡೋಣವಾ. ಸೊ ಇದನ್ನ ಯಾವ ರೀತಿ ಬರಿಬಹುದು? 1 ಹೈಡ್ರೋಜನ್ದು +1. ಸೊ ನೈಟ್ರೋಜನ್ ನಮ್ಗೆ ಗೊತ್ತಿಲ್ಲ, ಐ ಕೀಪ್ ಇಟ್ ಆಸ್ N only. ಪ್ಲಸ್ there are 2 oxygens. ಸೊ ಒಂದು ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ -2 ಇದೆ, ಇಸ್ ಈಕ್ವಲ್ ಟು 0 ಅಂತ ಮಾಡಿದ್ರೆ ನೈಟ್ರೋಜನ್ ಇಂದ ಎಷ್ಟು ಬರುತ್ತೆ? 2 into 2 -2 ಅಂದ್ರೆ -4 ಆಗುತ್ತೆ. -4 +1 ಅಂತ ಮಾಡಿದ್ರೆ -3 ಆಗುತ್ತೆ. -3 RHS ಸೈಡ್ ಶಿಫ್ಟ್ ಮಾಡಿದ್ರೆ ಇಟ್ ಈಸ್ +3. ಸೊ ಇಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ +3 ಇರುತ್ತೆ. ಸೊ ಯಾಕೆ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ರೆಡ್ಯೂಸಿಂಗ್ ಏಜೆಂಟ್ ಅಂತ ನಾವು ಯಾವುದು ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಗೆ ಡಿಸೈಡ್ ಮಾಡ್ತೇವೆ ನಾವು? ಸೆಂಟ್ರಲ್ ಆಟೋಮಿನ ಆಕ್ಸಿಡೇಷನ್ ಸ್ಟೇಟ್ ಇಂದ ಡಿಸೈಡ್ ಮಾಡ್ತೇವೆ. ಇಲ್ಲಿ HNO2 ದಲ್ಲಿ ಸೆಂಟ್ರಲ್ ಆಟೋಮ್ ಯಾವುದು? ಇಲ್ಲಿ HNO2 ದಲ್ಲಿ ನೈಟ್ರೋಜನ್ ಇಸ್ ಅ ಸೆಂಟ್ರಲ್ ಆಟೋಮ್ ಅಲ್ವಾ. Nitrogen is a central atom. So oxidation state of nitrogen is +3. So +3 oxidation state ಅಲ್ಲಿ ಇದೆ ಆಯ್ತಾ. ಆಮೇಲೆ H2S ಅಲ್ಲಿ ಬರೋಣ. ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಹೈಡ್ರೋಜನ್ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಸ್ಟೇಟ್ +1 ಇದೆ. ಸೊ 2 into +1 ಪ್ಲಸ್ ಸಲ್ಫರ್ ನಮ್ಗೆ ಗೊತ್ತಿಲ್ಲ, ಇಸ್ ಈಕ್ವಲ್ ಟು 0 ಅಂತ ಮಾಡಿದ್ರೆ ಸಲ್ಫರ್ದು ಎಷ್ಟಾಗುತ್ತೆ? ಈ 2 into +1 ಮಾಡಿದ್ರೆ +2 ಆಗುತ್ತೆ. +2 ಆ ಕಡೆ ಶಿಫ್ಟ್ ಆದ್ರೆ -2 ಬರುತ್ತೆ. ಸೊ H2S ಅಲ್ಲಿ ಸಲ್ಫರ್ ಎಷ್ಟು ಯಾವ ಸ್ಟೇಟ್ ಅಲ್ಲಿ ಇದೆ? -2 ಸ್ಟೇಟ್ ಅಲ್ಲಿ ಇದೆ ನೋಡಿ. ಓಕೆ, ಸೊ ಆಕ್ಸಿಡೇಷನ್ ಸ್ಟೇಟ್ ನೋಡಿ ಇಲ್ಲಿ ಸಲ್ಫರ್ದು -2 ಇದೆ. ಓಕೆ, ಅಂದ್ರೆ ಸಲ್ಫರ್ ಹ್ಯಾಸ್ ರಿಚ್ ಎಲೆಕ್ಟ್ರಾನ್. ಸಲ್ಫರ್ ಈಸ್ ಇನ್ ರಿಚ್ ಎಲೆಕ್ಟ್ರಾನ್ ಕಂಡೀಷನ್. ಓಕೆ, H2SO3 ದಲ್ಲಿ ನೋಡೋಣ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ. ಸಲ್ಫರ್ ಇಸ್ ಅ ಸೆಂಟ್ರಲ್ ಆಟಮ್. ಸೊ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ನೋಡೋಣ ಇಲ್ಲಿ. ಸೊ H2SO3 ದಲ್ಲಿ there are 2 hydrogens. ಸೊ 2 into +1 ಪ್ಲಸ್ ಸಲ್ಫರ್ದು ಗೊತ್ತಿಲ್ಲ ನಮ್ಗೆ. there are 3 oxygen. ಆಕ್ಸಿಜನ್ದು -2, ಹೈಡ್ರೋಜನ್ದು +1. ಓಕೆ, 3 into -2 is equal to 0 ಅಂತ ಬರುತ್ತೆ. ಓಕೆ, ಓಕೆ 0 ಅಂತ ಬರಿಬಹುದು. ಓಕೆ, ಸೊ ಸಲ್ಫರ್ ಯಾವ ಸ್ಟೇಟ್ ಅಲ್ಲಿ ಇದೆ ಹಂಗಿದ್ರೆ ಕ್ವಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ.
sulfur is in 3 2s -6 ಆಗುತ್ತೆ. ಇಲ್ಲಿ ನೋಡಿ 2 + s -6 is equal to 0 ಆಗುತ್ತೆ. ಸಲ್ಫರ್ is in +4 ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ ನೋಡಿ ಸಲ್ಫರ್ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಆಮೇಲೆ ಓಕೆ, ಟಿನ್ ಕ್ಲೋರೈಡ್ ಅಲ್ಲಿ ಕ್ಲೋರಿಂದು -1 ಇದೆ. chlorine is in -1. So there are 2 chlorine atoms. So tin is ಎಷ್ಟಾಯ್ತು +2 oxidation state ಆಯ್ತು. ಸೊ ಇಲ್ಲಿ 1 by 1 ನೋಡಿ. ಇಲ್ಲಿ ನೋಡಿ ಆಪ್ಷನ್ ಎ ದಲ್ಲಿ ನೋಡಿ ನೈಟ್ರೋಜನ್ ಹ್ಯಾಸ್ ಆಲ್ರೆಡಿ ಅಚೀವ್ಡ್ +3 ಆಕ್ಸಿಡೇಷನ್ ಸ್ಟೇಟ್. ಫರ್ದರ್ ಇಟ್ ಕ್ಯಾನಾಟ್ ಡೊನೇಟ್ ಇಲೆಕ್ಟ್ರಾನ್. ಓಕೆ, ನೈಟ್ರೋಜನ್ ಆಲ್ರೆಡಿ ಇದರ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಓಕೆ, ಸೊ ಮತ್ತೆ ಇದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡೋ ಕಂಡೀಷನ್ ಅಲ್ಲಿ ಇರಲ್ಲ. ಸೊ ಆಪ್ಷನ್ ಎ ಕ್ಯಾನಾಟ್ ಬಿ ದ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನಿರ್ಬೇಕು, ಇಲ್ಲಿ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡೋ ಕಂಡೀಷನ್ ಅಲ್ಲಿ ಇರ್ಬೇಕು. ಆಯ್ತಾ? ಸೊ ಸೆಂಟ್ರಲ್ ಆಟೋಮ್ ಅನ್ನ ನೀವು ಕನ್ಸಿಡರ್ ಮಾಡಬೇಕು. H2S ಅಲ್ಲಿ ನೋಡಿ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ, -2 ಇದೆ. ಓಕೆ, -2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ ಅಂದ್ರೆ ಇಟ್ ಹ್ಯಾಸ್ more electron. It can easily donate electron to other species. So it can be the reducing agent, strongest reducing agent. ಆಮೇಲೆ ಇಲ್ಲಿ H2SO4 ಅಲ್ಲಿ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. SnCl2 ದಲ್ಲಿ Sn+2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಸೊ ಈ ಎಲ್ಲಾ ಕಂಡೀಷನ್ ನೋಡಿದ್ರೆ ನೀವು ಲೀಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ದಿದೆ, ಇಲ್ಲಿ ಸಲ್ಫರ್ಗಿದೆ. So least oxidation state. Least oxidation state implies it can able to donate electron. So species donates electron alwa. So least oxidation state idre electron easily the species can easily donate electron. So it can act as a good reducing agent. Option B is the right answer here. ಇಲ್ಲಿ ನೋಡಿ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ -2 ಇದೆ. ಮಿಕ್ಕಿದೆಲ್ಲ ಏನು ಆಪ್ಷನ್ಸ್ ಅಲ್ವಾ ಸೆಂಟ್ರಲ್ ಆಟಮ್ದು ಅಥವಾ ಮೇನ್ ಎಲಿಮೆಂಟ್ ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ಇಲ್ಲ, ಎಲ್ಲದರಲ್ಲೂ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಇದೆ. ಬಟ್ ಬಿ ದಲ್ಲಿ ಮಾತ್ರ ಸಲ್ಫರ್ದು ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡೋ ಕೆಪಾಸಿಟಿ ಸಲ್ಫರ್ಗೆ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಹಿಯರ್ H2S is a strongest reducing agent. ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಅದು ಇಲೆಕ್ಟ್ರಾನ್ ಅನ್ನ ಕ್ವಿಕ್ ಆಗಿ ಡೊನೇಟ್ ಮಾಡೋ ತರ ಇರಬೇಕು. So ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಈಸ್ the oxidation state exhibited by sulfur in the compound +6, +4, -2. Option D, all of A, B, C. Option D is the correct answer. Sulfur has variable oxidation state. For example, +6 ಇಲ್ಲಿ H2SO4 ಅನ್ನ ತಕೊಳ್ಳಿ. H2SO4 ಅಲ್ಲಿ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ, +6 ಇರುತ್ತೆ. ಅದೇ ರೀತಿ SO2 ನೋಡಿ ಸಲ್ಫರ್ ಡೈಆಕ್ಸೈಡ್ ಅಲ್ಲಿ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ, +4 ಇರುತ್ತೆ. ಅದೇ ರೀತಿ H2S ನೋಡಿ. ಓಕೆ, ಇಲ್ಲಿ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ, -2 ಇರುತ್ತೆ. ಜಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಇವನ್ನೆಲ್ಲ ಅಲ್ವಾ. ಸೊ ಇಲ್ಲಿ ನೋಡಿ ಸಲ್ಫರ್ ಅಲ್ಲಿ +6 ಆಕ್ಸಿಡೇಷನ್ ಸ್ಟೇಟ್ ಅಚೀವ್ ಆಗಿದೆ. ಸಲ್ಫರ್ ಡೈಆಕ್ಸೈಡ್ ಅಲ್ಲಿ +4 ಆಕ್ಸಿಡೇಷನ್ ಸ್ಟೇಟ್ ಇದೆ. ಅದೇ ರೀತಿ H2S ಅಲ್ಲಿ ಸಲ್ಫರ್ ಆಸ್ -2 ಆಕ್ಸಿಡೇಷನ್ ಸ್ಟೇಟ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗಿದ್ರೆ ಆಪ್ಷನ್ ಡಿ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್. ಸೊ ಸಲ್ಫರ್ಗೆ +2 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಸಾರಿ +6 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, +4 ಇರುತ್ತೆ, -2 ಇರುತ್ತೆ. So all these oxidation states sulfur can achieve. So option D is the right answer here. ಆಮೇಲೆ ಕ್ವಶನ್ ನಂಬರ್ 11 ನೋಡಿ.
The oxidation state of sulfur in Na2S2O3 and Na2S4O6 are respectively. Okay, how to do this? So Na2S2O3 ಆಮೇಲೆ Na2S4O6. ಸೊ ಇಲ್ಲಿ ಸೋಡಿಯಂದು ಯಾವುದು ಆಕ್ಸಿಡೇಷನ್ ಸ್ಟೇಟು ಸ್ಟ್ಯಾಂಡರ್ಡ್ ಆಗಿ +1 ಇರುತ್ತೆ, ಬಿಕಾಸ್ ಸೋಡಿಯಂ ಇಸ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್. ಆಕ್ಸಿಜನ್ದು -2 ಇರುತ್ತೆ. ಇದೇ ರೀತಿ ಇಲ್ಲಿ ಸೋಡಿಯಂ, ಇಲ್ಲಿ Na2S4O6 ದಲ್ಲೂ ಕೂಡ ಸೋಡಿಯಂದು +1 ಇರುತ್ತೆ, ಆಕ್ಸಿಜನ್ದು -2 ಇರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡೋಣ ಸಲ್ಫರ್ದು. ಸೊ ದೇರ್ ಆರ್ 2 ಸೋಡಿಯಂ ಆಟಮ್ಸ್, ಸೊ 2 into +1. ಸಲ್ಫರ್ದು ಗೊತ್ತಿಲ್ಲ, ದೇರ್ ಆರ್ 2 ಸಲ್ಫರ್ಸ್, ಸೊ 2 into S ಅಂತ ಬರೀತೇನೆ. ಪ್ಲಸ್ ದೇರ್ ಆರ್ 3 ಆಕ್ಸಿಜನ್ಸ್, ಒಂದು ಆಕ್ಸಿಜನ್ದು -2 ಇರುತ್ತೆ, ಟೋಟಲ್ ಈಕ್ವಲ್ ಟು 0. ಸೊ 2 + 2S -6 is equal to 0. So 2S -4 is equal to 0. So 2S is equal to +4 ಆಯ್ತು. So implies S is equal to 4/2 is equal to +2 ಆಯ್ತು. ಸೊ ಇಲ್ಲಿ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯ್ತು, ಇಲ್ಲಿ +2 ಆಯ್ತು. ಆಮೇಲೆ Na2S4O6 ಅಲ್ಲಿ ನೋಡೋಣ. ಸೊ ದರ್ ಆರ್ 2 ಸೋಡಿಯಂ ಆಟಮ್ಸ್, ಸೊ 2 into +1 ಬರುತ್ತೆ. ದರ್ ಆರ್ 4 ಸಲ್ಫರ್ಸ್, ಸೊ 4 into S ಬರೆಯೋಣ. ಸಲ್ಫರ್ದು ನಮ್ಗೆ ಗೊತ್ತಿಲ್ಲ, ಸೊ 4S ಅಂತ ಬರೆಯೋಣ. ದರ್ ಆರ್ 6 ಆಕ್ಸಿಜನ್ ಆಟಮ್ಸ್, ಸೊ 1 ಆಕ್ಸಿಜನ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್ -2 ಇದ್ರೆ, ಸೊ ಟೋಟಲ್ ಈಕ್ವಲ್ ಟು 0 ಅಂತ ಮಾಡಬೇಕು ಆಲ್ಜಿಬ್ರಿಕ್ ಸಮ್ ಅನ್ನ. ಸೊ ಎಷ್ಟಾಗುತ್ತೆ ಇದು? 2 into +1 ಅಂದ್ರೆ +2 + 4S -6 into -2 ಅಂದ್ರೆ -12 ಆಗುತ್ತೆ, is equal to 0. ಸೊ ಇದು ಎಷ್ಟಾಗುತ್ತೆ? 4S -10 is equal to 0 ಆಗುತ್ತೆ. 4S is equal to +10 ಆಗುತ್ತೆ. S is equal to 10/4 ಆಗುತ್ತೆ. It is equal to 2.5 ಆಗುತ್ತೆ. ಸೊ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ +2.5 ಆಗುತ್ತೆ. ಸೊ ಆಪ್ಷನ್ ಯಾವುದು ಆಗಿದ್ರೆ ಇಲ್ಲಿ? ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? 11th one, ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸೊ ಇಲ್ಲಿ ಸಲ್ಫರ್ +2 ಇದೆ, ಇಲ್ಲಿ ಸಲ್ಫರ್ 2.5 ಇದೆ. ಸೊ ಯಾವುದು ಇಲ್ಲಿ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, 2 and 2.5. ಓಕೆ, 12th question ಅನ್ನು ನೋಡೋಣ. In an electrolytic cell, flow of electron is from cathode to anode in solution, cathode to anode through external supply, cathode to anode through internal supply, anode to cathode through internal supply. So electrolytic cell ಅಂದ್ರೆ ನೋಡಿ, electrolytic cell ಅಂದ್ರೆ ಇನ್ಪುಟ್ ಯಾವ್ದಿರುತ್ತೆ? ಇಲೆಕ್ಟ್ರಿಸಿಟಿ ಇರುತ್ತೆ. ಔಟ್ಪುಟ್ ಯಾವ್ದಿರುತ್ತೆ? ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ಇಲೆಕ್ಟ್ರಿಕಲ್ ಎನರ್ಜಿ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಸೊ ಅದನ್ನ ಇಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಕರಿತೇವೆ. ಸೊ ಇಲ್ಲಿ ಇಲೆಕ್ಟ್ರೋಲೈಟ್ಸ್ ಇರುತ್ತೆ ಒಂದು ಬೀಕರ್ ಅಲ್ಲಿ, electrolyte ಇರುತ್ತೆ. ಓಕೆ, ಸೊ 2 electrodes are dipped here. So one is anode. ಇಲ್ಲಿ ಇಲೆಕ್ಟ್ರೋಲಿಟಿಕ್ ಸೆಲ್ ಅಲ್ಲಿ ಪ್ಲಸ್ ಅನ್ನ ಆನೋಡ್ ಅಂತ ಕರಿತೇವೆ, ಇಲ್ಲಿ ಮೈನಸ್ ಕ್ಯಾಥೋಡ್ ಅಂತ ಕರಿತೇವೆ. ಸೊ ಆನೋಡ್ ಅನ್ನ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕೊಡ್ತಾರೆ, ಕ್ಯಾಥೋಡ್ ಅನ್ನ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕೊಡ್ತಾರೆ. ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ಓಕೆ, ಸೊ ಇಲ್ಲಿ ನೋಡಿ ಇಲೆಕ್ಟ್ರಾನ್ ಫ್ಲೋ ಯಾವ ರೀತಿ ಇರುತ್ತೆ? ಕರೆಂಟ್ ಡೈರೆಕ್ಷನ್ ಈಸ್ ಆಲ್ವೇಸ್ ಫ್ರಮ್, ಕರೆಂಟ್ ಈಸ್ ಆಲ್ವೇಸ್ ಫ್ರಮ್ ಪ್ಲಸ್ ಟು ಮೈನಸ್ ಅಲ್ವಾ? ಇಲೆಕ್ಟ್ರಾನ್ ಫ್ಲೋ ನಾನು ಇಲ್ಲಿ ಬರೀತೇನೆ. ಸೊ ಕರೆಂಟ್ ಡೈರೆಕ್ಷನ್ ಇಲ್ಲಿ ನೋಡಿ, ಕರೆಂಟ್ ಡೈರೆಕ್ಷನ್ ಪಾಸಿಟಿವ್
ಟು ನೆಗೆಟಿವ್. Electron flow opposite to the current direction. What is it? Negative to positive. ಅಲ್ವಾ? ಸೊ ಕರೆಂಟ್ ಡೈರೆಕ್ಷನ್ ಸಪೋಸ್ ಫಾರ್ವರ್ಡ್ ಇತ್ತು ಅಂದ್ರೆ ಇಲೆಕ್ಟ್ರಾನ್ ಫ್ಲೋ ಅದಕ್ಕೆ ಅಪೋಸಿಟ್ ಆಗಿರುತ್ತೆ ಅಲ್ವಾ, ಬ್ಯಾಕ್ವರ್ಡ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ ಕರೆಂಟ್ ಡೈರೆಕ್ಷನ್ ಯಾವುದು? ಪಾಸಿಟಿವ್ ಟು ನೆಗೆಟಿವ್. ಸೊ ಅಂದ್ರೆ ಇಲ್ಲಿ ಎಕ್ಸ್ಟರ್ನಲ್ ಇದರಿಂದ ಆನೋಡ್ ಇಂದ ಕ್ಯಾಥೋಡ್ ಕಡೆ ಇರುತ್ತೆ ಕರೆಂಟ್ ಡೈರೆಕ್ಷನ್. ಸೊ ಇಲೆಕ್ಟ್ರಾನ್ ಫ್ಲೋ ಯಾವ ರೀತಿ ಇರುತ್ತೆ? ನೆಗೆಟಿವ್ ಟು ಪಾಸಿಟಿವ್. ಇಲ್ಲಿ ನೋಡಿ ಬ್ಯಾಟ್ರಿ ನೆಗೆಟಿವ್ ಇಲ್ಲಿದೆ, ಸೊ ನೆಗೆಟಿವ್ ಇಂದ ಇಲೆಕ್ಟ್ರಾನ್ ಫ್ಲೋ ಈ ರೀತಿ ಇರುತ್ತೆ, ಈ ಡೈರೆಕ್ಷನ್ ಅಲ್ಲಿ ಇಲೆಕ್ಟ್ರಾನ್ ಫ್ಲೋ ಇರುತ್ತೆ ಇಲ್ಲಿ ನೋಡಿ. ಓಕೆ, ಇಲ್ಲಿಂದ ಇಲೆಕ್ಟ್ರಾನ್ ಫ್ಲೋ ಆಗಿ ಕ್ಯಾಥೋಡ್ ಇಂದ ಬಂದು ಆಮೇಲೆ ಇಲ್ಲಿ ಆನೋಡ್ ಇಲೆಕ್ಟ್ರಾಡ್ಗೆ ಬಂದು ಇಲ್ಲಿ ಪಾಸಿಟಿವ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿಂದ ಸೊ ನೆಗೆಟಿವ್ ಟು ಪಾಸಿಟಿವ್ ಇರುತ್ತೆ, ಅಂದ್ರೆ ಇಲ್ಲಿ ಕ್ಯಾಥೋಡ್ ಇಂದ ಆನೋಡ್ ಕಡೆ ಇರುತ್ತೆ ಅಲ್ವಾ. ದಿಸ್ ಇಸ್ ಕ್ಯಾಥೋಡ್, ದಿಸ್ ಇಸ್ ಆನೋಡ್. ಇಲ್ಲಿ ನೋಡಿ, ಸೊ ಇಲ್ಲಿಂದ ನೆಗೆಟಿವ್ ಇಂದ ಬಂದು ಈ ರೀತಿ ಬಂದು ಕ್ಯಾಥೋಡ್ಗೆ ಬಂದು ಆನೋಡ್ ಕಡೆ ಬರುತ್ತೆ. ಸೊ ವಾಟ್ ಈಸ್ ಇಟ್? ಕ್ಯಾಥೋಡ್ ಟು ಆನೋಡ್ ಥ್ರೂ ಇಂಟರ್ನಲ್ ಸಪ್ಲೈ. ಇಲ್ಲಿ ಇಂಟರ್ನಲ್ ಸರ್ಕ್ಯೂಟ್ ಅನ್ನ ಗಮನಿಸಿದ್ರೆ ನೀವು ಇಲ್ಲಿ ಕ್ಯಾಥೋಡ್ ಇಂದ ಆನೋಡ್ ಕಡೆ ಫ್ಲೋ ಆಗೋದು ಗೊತ್ತಾಗುತ್ತೆ ಅಲ್ವಾ. ಇಲೆಕ್ಟ್ರಾನ್ ಅಂತ ನೋಡಿದ್ರೆ ಕ್ಯಾಥೋಡ್ ಇಂದ ಆನೋಡ್ ಕಡೆ ಫ್ಲೋ ಆಗೋದು ಗೊತ್ತಾಗುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಸೊ ಇಲ್ಲಿ ನೋಡಿ ಗ್ಯಾಲ್ವಾನಿಕ್ ಸೆಲ್ ಅಂದ್ರೆ ಡಿಫ್ರೆಂಟ್ ಇರುತ್ತೆ, ಇಲೆಕ್ಟ್ರೋಲಿಟಿಕ್ ಸೆಲ್ ಅಂದ್ರೆ ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, galvanic cell is different, electrolytic cell is different. So ಇಲ್ಲಿ ಕ್ವಶನ್ ಕೇಳಿರೋದು ಇಲೆಕ್ಟ್ರೋಲಿಟಿಕ್ ಸೆಲ್ ಮೇಲೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 14. ಸೊ ಕ್ವಶನ್ ನಂಬರ್ 13 ಅನ್ನ ನೋಡಿ. ಇಲ್ಲಿ NH3 is oxidized to NO by O2, that is air in basic medium. The number of equivalents of NH3 oxidized by 1 mole of oxygen is. So ಇಲ್ಲಿ ನಾವು ಫಸ್ಟ್ ರಿಯಾಕ್ಷನ್ ಅನ್ನ ಬರೆಯೋಣ. ಸೊ NH3 is oxidized to NO by O2 in basic medium ಅಂತ ಕೊಟ್ಟಿದ್ದಾರೆ. ಸೊ ಏನು NH3 ಪ್ಲಸ್ ಆಕ್ಸಿಡೇಷನ್ ಅಂದ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋದು. ಸೊ NH3 ಪ್ಲಸ್ O2 ವಿಲ್ ಗಿವ್ ಯು NO ಪ್ಲಸ್ ಬೇಸಿಕ್ ಮೀಡಿಯಂ ಅಂತ ಕೊಟ್ಟಿರೋದ್ರಿಂದ ವಾಟರ್ ಅನ್ನು ಕೂಡ ಆಡ್ ಮಾಡೋಣ. ಓಕೆ, ದಿಸ್ ಈಸ್ ರಿಯಾಕ್ಷನ್. ಓಕೆ, ರಿಯಾಕ್ಟೆಂಟ್ಸ್ NH3 ಮತ್ತೆ ಆಕ್ಸಿಜನ್ ಇರುತ್ತೆ, ಪ್ರಾಡಕ್ಟ್ಸ್ NO ಮತ್ತೆ ವಾಟರ್ ಇರುತ್ತೆ. ಸೊ ಇವಾಗ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಇಂದ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡೋಣ, ಆಯ್ತಾ. ಸೊ ಇಲ್ಲಿ ನೈಟ್ರೋಜನ್ ಅನ್ನ 4 ಹಾಕೋಣ. ಓಕೆ, ಸೊ ಇಲ್ಲಿ ಕೂಡ ನೈಟ್ರೋಜನ್ ಅನ್ನ 4 ಮಾಡೋಣ. ಸೊ ಹೈಡ್ರೋಜನ್ ಎಷ್ಟಾಯ್ತು? ಇಲ್ಲಿ 4 3 12 ಹೈಡ್ರೋಜನ್ಸ್ ಆಯ್ತು. ಸೊ ಇಲ್ಲಿ 6 ಅಂತ ಬರೆಯೋಣ. ಸೊ ಹೈಡ್ರೋಜನ್ ಅನ್ನ 6 ಇಲ್ಲಿ ಬರೆದು ಬ್ಯಾಲೆನ್ಸ್ ಮಾಡೋಣ. ಓಕೆ, ಇವಾಗ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಿದ್ರೆ ಇಲ್ಲಿ 6 RHS ಸೈಡ್ 6 ಆಕ್ಸಿಜನ್ ಇದೆ, ಇಲ್ಲಿ 4 ಆಕ್ಸಿಜನ್ ಇದೆ. ಸೊ RHS ಸೈಡ್ 10 ಆಕ್ಸಿಜನ್ ಇದೆ, LHS ಸೈಡ್ ಎಷ್ಟಿದೆ? 2 ಆಕ್ಸಿಜನ್ ಇದೆ. ಸೊ 10 ಮಾಡಬೇಕು ಅಂದ್ರೆ ಇಲ್ಲಿ ನಾವು 5 ಅನ್ನ ಹಾಕಬೇಕು. ಸೊ ಟೋಟಲ್ 10. ಇಲ್ಲಿ ಕೂಡ 10 ಆಕ್ಸಿಜನ್ ಆಯ್ತು, ಇಲ್ಲಿ LHS ಅಲ್ಲೂ 10 ಆಕ್ಸಿಜನ್ ಆಯ್ತು, RHS ಅಲ್ಲೂ 10 ಆಕ್ಸಿಜನ್ ಆಯ್ತು. ಸೊ ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಯ್ತು. ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಓಕೆ, ಸೊ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸೊ ಈ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಯಾವುದು? ಆಕ್ಸಿಡೇಷನ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿ. ಇಲ್ಲಿ NH3 ಇರುತ್ತೆ, ಅದೇನಾಗುತ್ತೆ ಆಕ್ಸಿಡೈಸ್ ಆಗಿ
NO ಆಗುತ್ತೆ ಅಲ್ವಾ. ಸೊ ಇಲ್ಲಿ ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಇಯರ್? ಹೈಡ್ರೋಜನ್ದು +1 ಇದೆ. ದರ್ ಆರ್ 3 ಹೈಡ್ರೋಜನ್ಸ್. ಸೊ ನೈಟ್ರೋಜನ್ದು +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಆಮೇಲೆ ಇಲ್ಲಿ ಆಕ್ಸಿಜನ್ದು -2 ಅಂತ ತಗೊಂಡ್ರೆ ನೈಟ್ರೋಜನ್ದು +2 ಬರುತ್ತೆ. ಅಂದ್ರೆ +3 ದಿಂದ +2 ಆಕ್ಸಿಡೇಷನ್ ಸ್ಟೇಟ್ಗೆ ನೈಟ್ರೋಜನ್ ಹೋಗಿದೆ. ಸಾರಿ, ಇಲ್ಲಿ ನೋಡಿ, ಹೈಡ್ರೋಜನ್ದು +1 ಇದೆ ಅಂತ ಇಟ್ಕೊಳ್ಳಿ. ನೈಟ್ರೋಜನ್ ಎಷ್ಟಾಗುತ್ತೆ ಇಲ್ಲಿ ನೋಡಿ, ಕ್ಯಾಲ್ಕುಲೇಟ್ ಮಾಡಿ ಬೇಕಿದ್ರೆ. ನೈಟ್ರೋಜನ್ ಅಂತಾನೆ ಇಟ್ಕೊಳ್ಳಿ. ಹೈಡ್ರೋಜನ್ದು +1 ಅಂತ ಇದ್ರೆ ದರ್ ಆರ್ 3 ಹೈಡ್ರೋಜನ್. ಸೊ 3 × +1 = 0. ಸೊ n = ಎಷ್ಟಾಯ್ತು? -3 ಅಂತ ಆಯ್ತು. ಸೊ ಇಲ್ಲಿ NH3 ದಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? -3 ಇದೆ ಅಲ್ವಾ. ಸೊ ಇಲ್ಲಿ ನೋಡಿ ಎಷ್ಟು ಯೂನಿಟ್ ಚೇಂಜ್ ಆಯ್ತು? -3 ಇದ್ದಿದ್ದು +2 ಆಕ್ಸಿಡೇಷನ್ ಸ್ಟೇಟ್ಗೆ ಬರಬೇಕು ಅಂದ್ರೆ ಹೌ ಮೆನಿ ಇಲೆಕ್ಟ್ರಾನ್ಸ್ ಗೆಟ್ ಟ್ರಾನ್ಸ್ಫರ್ಡ್? ದರ್ ಆರ್ 5 electrons. ಸೊ 5 electron ಟ್ರಾನ್ಸ್ಫರ್ ಆಗಿ, ಸೊ ಅಥವಾ 5 electron ಏನಾಯ್ತು ವೇರಿಯೇಷನ್ ಆದ್ರೆ ಅಥವಾ ಆಡ್ ಆದ್ರೆ, NH3 ಗೆ 5 electrons ಆಡ್ ಆದ್ರೆ ಇಟ್ ವಿಲ್ ಬಿಕಮ್ NO. ಸೊ 5 electron ಚೇಂಜಸ್ ಇದೆ ಅಲ್ವಾ. ಸೊ ಇದನ್ನೇ ಬರೆಯೋಣ ನಾವು. ಇಲ್ಲಿ ನೋಡಿ, ಈ ಸ್ಟಾಯ್ಕಿಯೋಮೆಟ್ರಿಕ್ ಇಕ್ವೇಶನ್ ಅನ್ನ ಕನ್ಸಿಡರ್ ಮಾಡಿ. ಇಲ್ಲಿ ನೋಡಿ, ಹಿಯರ್ ಯು ಕ್ಯಾನ್ ಸಿ 1 mole ಆಫ್ ಆಕ್ಸಿಜನ್ ಅಂತ ಕೊಟ್ಟಿದಾರಲ್ವಾ. ಇಲ್ಲಿ ನೋಡಿ, ನಮ್ಗೆ ಇಲ್ಲಿ 5 moles ಆಫ್ ಆಕ್ಸಿಜನ್ ಇದೆ ಅಲ್ವಾ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೊಂಡ್ರೆ, ಇನ್ ಇಕ್ವೇಶನ್ ನಂಬರ್ 1 ದರ್ ಆರ್ 5 moles ಆಫ್ ಆಕ್ಸಿಜನ್. ಸೊ 1 mole ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಡಿವೈಡ್ ಇಕ್ವೇಶನ್ 1/5. ಸೊ ಡಿವೈಡ್ ಇಕ್ವೇಶನ್ 1/5. ಸೊ ಏನ್ ಮಾಡ್ಬೇಕೀಗ? ಸೊ ಇಕ್ವೇಶನ್ 1 ಅನ್ನ 5 ದಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? 4/5 NH3 plus 5/5 O2 gives you 4/5 NO plus 6/5 H2O ಅಂತ ಬರುತ್ತೆ. ಓಕೆ, ಸೊ ಇದನ್ನೇ ನಾನು ಇಲ್ಲಿ ನೆಕ್ಸ್ಟ್ ಬರೀತೇನೆ. ಇಟ್ ವಿಲ್ ಬಿಕಮ್ 4/5 NH3 plus O2 will give you 4/5 NO plus 6/5 H2O ಅಂತ ಆಗುತ್ತೆ. ಸೊ ಕನ್ಸಿಡರ್ ದಿಸ್ ಆಸ್ ಇಕ್ವೇಶನ್ ನಂಬರ್ 2. ಸೊ ಇಲ್ಲಿ ನೋಡಿ, ಇವಾಗ 1 mole ಆಕ್ಸಿಜನ್ ಕರೆಸ್ಪಾಂಡ್ಸ್ ಟು ಹೌ ಮೆನಿ moles ಆಫ್ NH3 ಹಿಯರ್? ಇಲ್ಲಿ ನೋಡಿ, 1 mole ಆಫ್ O2 corresponds to 4/5 moles of NH3. So 4/5 moles of NH3 alwa. So 1 mole of oxygen corresponds to 4/5 moles of NH3. Andre 1 mole oxygen 4/5 moles of NH3 jote react agi 4/5 moles of NO ಪ್ರೊಡ್ಯೂಸ್ ಆಗಿದೆ, 6/5 moles of ವಾಟರ್ ಪ್ರೊಡ್ಯೂಸ್ ಆಗಿದೆ ಅಂತ ಆಯ್ತು. ಸೊ ದಿಸ್ ಇಸ್ ದ ಇಕ್ವೇಶನ್ ಆಯ್ತು ನಮ್ಗೆ ಅಲ್ವಾ. ಸೊ ಇಕ್ವಿವ್ಯಾಲೆಂಟ್ ಕೇಳಿದಾರಲ್ವಾ. ಸೊ ಇಕ್ವಿವ್ಯಾಲೆಂಟ್ ಆಫ್ NH3 ಆಕ್ಸಿಡೈಸ್ಡ್ ಬೈ 1 mole ಆಫ್ O2 is, so therefore equivalence of NH3 oxidized by 1 mole O2 andre, so ಎಷ್ಟು? 1 mole of oxygen corresponds to 4/5 moles of NH3 is equal to 4/5 into ಇವಾಗ ಎಷ್ಟು ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯ್ತು? ಇಲ್ಲಿ ನೋಡಿ, NH3 NO ಆಗಿ ಕನ್ವರ್ಟ್ ಆಗ್ಬೇಕಿದ್ರೆ 1 mole ಆಫ್ NH3 NO ಆಗಿ
ಮೋಲನ್ನ ನೆಗ್ಲೆಕ್ಟ್ ಮಾಡಿ. NH3NO ಆಗಿ ಕನ್ವರ್ಟ್ ಆಗ್ಬೇಕಿದ್ರೆ ಎಷ್ಟು ಇಲೆಕ್ಟ್ರಾನ್ ಚೇಂಜ್ ಆಯ್ತು? 5 electrons ಆರ್ ಗೆಟ್ ವೇರಿಡ್ ಅಥವಾ 5 electrons ಗೆಟ್ ಟ್ರಾನ್ಸ್ಫರ್ಡ್ ಅಂತ ಆಯ್ತು ಅಲ್ವಾ? 5 electrons ವೇರಿಯೇಷನ್ ಇದೆ. ಸೊ ಅದನ್ನೇ ನಾವಿಲ್ಲಿ ಬರೆದ್ರೆ 4/5 ಇಂಟು 5 ಅಂತ ಬರೆದ್ರೆ, 5 ಅಂದ್ರೆ ಯಾವುದು ಇಲ್ಲಿ? ಆಕ್ಸಿಡೇಷನ್. NH3 ಇದ್ದಿದ್ದು NO ಆಗ್ಬೇಕಾದ್ರೆ ಎಷ್ಟು ಇಲೆಕ್ಟ್ರಾನ್ ವೇರಿಯೇಷನ್ ಆಯ್ತು ಅಥವಾ ಎಷ್ಟು ಇಲೆಕ್ಟ್ರಾನ್ ಗೇನ್ ಅಥವಾ ಲಾಸ್ ಆಯ್ತು ಅಂತ ಕೇಳಿದ್ರೆ 5 electrons ಅಲ್ವಾ? ಸೊ 5 ಗೆಟ್ ಕ್ಯಾನ್ಸಲ್ಡ್, ಇಟ್ ಈಸ್ ಈಕ್ವಲ್ ಟು 4. ಸೊ ಎಷ್ಟು ಆಗಿದ್ರೆ ಈಕ್ವಿವೆಲೆಂಟ್ಸ್? ಸೊ equivalent of NH3 oxidized by 1 mole of O2 is option A, 4 equivalents ಅಂತ ಹೇಳ್ಬಹುದು. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ which one of the compound does not decolorize acidified solution of KMnO4? ಸೊ ಇಲ್ಲಿ ನೋಡಿ, ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ? SO2 ಕೊಟ್ಟಿದ್ದಾರೆ. ಆಪ್ಷನ್ ಬಿ FeCl3 ಕೊಟ್ಟಿದ್ದಾರೆ. ಆಪ್ಷನ್ ಸಿ H2O2 ಕೊಟ್ಟಿದ್ದಾರೆ. ಆಪ್ಷನ್ ಡಿ FeSO4 ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಇಲ್ಲಿ ನೋಡಿ, KMnO4 ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ವಾಟ್ ಈಸ್ ಇಟ್? ಇಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ KMnO4 ಅಂದ್ರೆ ಇಟ್ ಈಸ್ ಅ, ಇಲ್ಲಿ ಬರೀತೇನೆ ನೋಡಿ, KMnO4 potassium permanganate. It is a strong oxidizing agent in acidic medium, in medium, and it decolorizes that is color change only, purple to colorless ಆಗಬೇಕು. ಓಕೆ, ಸೊ ಪರ್ಪಲ್ ಟು ಕಲರ್ಲೆಸ್ ಆಗಬೇಕು. KMnO4 ಇಸ್ ಅ ಸೆಲ್ಫ್ ಇಂಡಿಕೇಟರ್ ಅಲ್ವಾ? ಸೊ ಪರ್ಪಲ್ ಟು ಕಲರ್ಲೆಸ್ ಆಗಬೇಕು ಬಿಕಾಸ್ ಇಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಸೆಲ್ಫ್ ಅಂಡರ್ಗೋ ರಿಡಕ್ಷನ್ ಅಲ್ವಾ? ಸೊ ಇಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಪರ್ಪಲ್ ಟು ಕಲರ್ಲೆಸ್ ಸೊಲ್ಯೂಷನ್ ಆಬ್ಟೈನ್ ಆಗಬೇಕು ಯಾವಾಗ? ಟೈಟ್ರೇಷನ್ ಮಾಡ್ಬೇಕಿದ್ರೆ. ಸೊ ಇದರಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ? which one of the compound does not decolorize acidified solution? Okay, ಅಂದ್ರೆ ಇಲ್ಲಿ KMnO4 ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆದ್ರೆ ಇಲ್ಲಿ ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಅದು ಈ 4 ಆಪ್ಷನ್ ಅಲ್ಲಿ ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಅಲ್ಲ ಅಂತ ಕೇಳಿದ್ದಾರೆ ಕ್ವಶನ್ ಅನ್ನು ಅಲ್ವಾ? ಸೊ ಇಲ್ಲಿ SO2 ನೋಡಿ, SO2. ಸೊ ಇಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ -2 ಇದೆ. 2 ಆಕ್ಸಿಜನ್ ಇರೋದ್ರಿಂದ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್ +4 ಬರುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಡ್ಡಿಲ್ಲ. ಸೊ 2 × -2 ಅಂದ್ರೆ -4 ಆಗುತ್ತೆ. -4 RHS ಸೈಡ್ ಶಿಫ್ಟ್ ಆದ್ರೆ +4 ಆಗುತ್ತೆ. ಸೊ ಸಲ್ಫರ್ದು +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. FeCl3 ದಲ್ಲಿ ಕ್ಲೋರಿನ್ -1 ನಲ್ಲಿದೆ, ಐರನ್ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. H2O2 ದಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ -1 ಇರುತ್ತೆ, ಹೈಡ್ರೋಜನ್ದು +1 ಇರುತ್ತೆ. FeSO4 ಅಲ್ಲಿ ಐರನ್ದು ಎಷ್ಟಿರುತ್ತೆ? +2 ಇರುತ್ತೆ. ಸಲ್ಫರ್ದು ಗೊತ್ತಿಲ್ಲ. ಓಕೆ, ಆಕ್ಸಿಜನ್ ಇಲ್ಲಿ ಮಾಡೋಣ ಬೇಕಿದ್ರೆ. 4 × -2 ಮಾಡಿದ್ರೆ -8 ಬರುತ್ತೆ. -8 ಇಲ್ಲಿ ಸಲ್ಫರ್ದು +6 ಆಕ್ಸಿಡೇಷನ್ ಸ್ಟೇಟ್ ಇದೆ, ಆಕ್ಸಿಜನ್ದು -2 ಇರುತ್ತೆ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್, ವೆರಿಫೈ ಮಾಡಬಹುದು ಬೇಕಿದ್ರೆ. ಓಕೆ, ಇಲ್ಲಿ ನೋಡಿ, ಇವಾಗ
Which one of the compound does not decolorize an acidified KMnO4 ಅಂತ ಕೇಳಿದ್ದಾರೆ. ಸೊ ಇಲ್ಲಿ KMnO4 ಆಕ್ಸಿಡೈಸಿಂಗ್ ಏಜೆಂಟ್ ಆದ್ರೆ ಈ 4 ಆಪ್ಷನ್ದಲ್ಲಿ ಎಲ್ಲ ಆಪ್ಷನ್ ರೆಡ್ಯೂಸಿಂಗ್ ಏಜೆಂಟ್ ಆಗತ್ತೆ. ಬಟ್ ಇಲ್ಲಿ ಕ್ವಶನ್ ಕೇಳಿರೋದೇನು, ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಅಲ್ಲ. ಸೊ ಅದನ್ನ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. Which one of the compound does not decolorize acidified solution of KMnO4? Okay, ಅಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ಇಲ್ಲಿ ನೋಡಿ, KMnO4 is a it is a oxidizing agent. ಸೊ ರೆಡ್ಯೂಸಿಂಗ್ ಏಜೆಂಟ್ ಹಾಕಿದಾಗ ಇದಕ್ಕೆ KMnO4 ಗೆ ರೆಡ್ಯೂಸಿಂಗ್ ಏಜೆಂಟ್ ಹಾಕಿದಾಗ ಏನಾಗುತ್ತೆ, ಸೊ ರಿಯಾಕ್ಷನ್ ಆಗಿ ಸೊಲ್ಯೂಷನ್ ಬರುತ್ತೆ. ದಟ್ ಶುಡ್ ಬಿ ಕಲರ್ಲೆಸ್ ಆಗುತ್ತೆ. ಸೊ ರೆಡ್ಯೂಸಿಂಗ್ ಏಜೆಂಟ್ ಹಾಕಿದಾಗ ಕಲರ್ಲೆಸ್ ಆಗುತ್ತೆ. ಸೊ ಇಲ್ಲಿ ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಆಗಲ್ಲ ಅಂತ ಕೇಳಿದ್ದಾರೆ, ಆಯ್ತಾ. ಸೊ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ನೋಡಿ, ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇಸ್ +6. ಸೊ +6 ಅನ್ನ ಸಲ್ಫರ್ ಅಚೀವ್ ಮಾಡಬಹುದು. ಬಟ್ ಇಲ್ಲಿ ಎಷ್ಟಿದೆ, +4 ಇದೆ. ಆಪ್ಷನ್ ಎ ದಲ್ಲಿ ಸಲ್ಫರ್ದು +4 ಇದೆ. ಇಟ್ ಕ್ಯಾನ್ ಡೊನೇಟ್ 2 more electrons to become +6. ಸೊ ಇಟ್ ಕ್ಯಾನ್ ಆಕ್ಟ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಸೊ ಇದು ಆಪ್ಷನ್ ಅಲ್ಲ. ಸೊ ರೈಟ್ ಆನ್ಸರ್ ಅಲ್ಲ. FeCl3 ನೋಡಿ, ಐರನ್ನಿನ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ, +3 ಇರುತ್ತೆ ಅಲ್ವಾ. ಇಟ್ ಆಲ್ರೆಡಿ ಹ್ಯಾಸ್ ಅಚೀವ್ಡ್ +3 ಆಕ್ಸಿಡೇಷನ್ ಸ್ಟೇಟ್. ಆಲ್ರೆಡಿ ಐರನ್ ಅನ್ನೋದು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಅಚೀವ್ ಮಾಡಾಗಿದೆ. ಸೊ ಇದು ರೆಡ್ಯೂಸಿಂಗ್ ಏಜೆಂಟ್ ತರ ವರ್ಕ್ ಆಗಲ್ಲ. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು, ಇಟ್ ಶುಡ್ ಏಬಲ್ ಟು ಡೊನೇಟ್ ಇಲೆಕ್ಟ್ರಾನ್. ಸೊ ಐರನ್ ಅನ್ನೋದು ಇಲ್ಲಿ ಆಲ್ರೆಡಿ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ, ಅಂದ್ರೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಐರನ್ಗೆ ಮತ್ತೆ ಆಕ್ಸಿಜನ್ ಅದು ಇಲೆಕ್ಟ್ರಾನ್ ಅನ್ನ ಬೇರೆದಕ್ಕೆ ಕೊಡಕ್ಕೆ ಆಗಲ್ಲ. ಸೊ ಐರನ್ ಹಿಯರ್ FeCl3 ಇಸ್ ನಾಟ್ ಅ ರೆಡ್ಯೂಸಿಂಗ್ ಏಜೆಂಟ್. ಸೊ FeCl3 ರೆಡ್ಯೂಸಿಂಗ್ ಏಜೆಂಟ್ ಅಲ್ಲ ಇಲ್ಲಿ. ಸೊ ಆಪ್ಷನ್ ಬಿ ಇಸ್ ದವರ್ ಕರೆಕ್ಟ್ ಆನ್ಸರ್. H2O2 ಅಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್, ಇದು ರೆಡ್ಯೂಸಿಂಗ್ ಏಜೆಂಟ್ ತರನು ವರ್ಕ್ ಆಗುತ್ತೆ, ಆಕ್ಸಿಡೈಸಿಂಗ್ ಏಜೆಂಟ್ ತರನು ವರ್ಕ್ ಆಗುತ್ತೆ. ಓಕೆ, ಆಪ್ಷನ್ ಡಿ FeSO4 ಇಟ್ ಈಸ್ ಅ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಬಿಕಾಸ್ ಐರನ್ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಮತ್ತೊಂದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿದ್ರೆ ಇಟ್ ಕ್ಯಾನ್ ಅಚೀವ್ +3 ಆಕ್ಸಿಡೇಷನ್ ಸ್ಟೇಟ್. ಸೊ ಇಟ್ ಕ್ಯಾನ್ ಏಬಲ್ ಟು ಡೊನೇಟ್, ಐರನ್ ಕ್ಯಾನ್ ಏಬಲ್ ಟು ಡೊನೇಟ್ 1 more electron. Okay, it can act as a good reducing agent. So option A dalli kuda option A can act as a reducing agent, option C can act as reducing agent, and option D can act as reducing agent. But option B cannot act as a reducing agent. That's why this FeCl3 does not decolorize the acidified solution of KMnO4. So option B ಅನ್ನೋದು reducing agent ಅಲ್ಲ ಇಲ್ಲಿ. Because iron has already achieved its highest oxidation state, that is +3. ಮತ್ತೆ ಇಲೆಕ್ಟ್ರಾನ್ ಅನ್ನ ಕೊಡಕ್ಕೆ ಐರನ್ಗೆ ಆಗಲ್ಲ. ಓಕೆ, ಆಮೇಲೆ ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ +3 ಫಾರ್ ಫಾಸ್ಫರಸ್ ಇನ್ ನೋಡೋಣ, ಒಂದೊಂದಾಗಿ ಬರೆಯೋಣ. ಇಲ್ಲಿ ಆಪ್ಷನ್ ಎ ನೋಡೋಣ. ಸೊ ನಾನು ಇವಾಗ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಡೀಟೇಲ್ ಆಗಿ ಕ್ಯಾಲ್ಕುಲೇಟ್ ಮಾಡಲ್ಲ, ಆಯ್ತಾ. ವಿ ಕ್ಯಾಲ್ಕುಲೇಟೆಡ್ ಮೆನಿ ಟೈಮ್ಸ್, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಓಕೆ, ನಾನು ಇಲ್ಲಿ ಆಪ್ಷನ್ ಎ ತಗೊಳ್ತೇನೆ. ಹೈಪೋಫಾಸ್ಫರಸ್ ಆಸಿಡ್ ಯಾವುದು ಇದು, H3PO2. ಆಕ್ಸಿಜನ್ದು -2 ಇರುತ್ತೆ, ಹೈಡ್ರೋಜನ್ದು +1 ಇರುತ್ತೆ, ಸೊ ಫಾಸ್ಫರ್ದು +1 ಇರುತ್ತೆ. ಓಕೆ, ಸೊ ಫಾಸ್ಫರ್ ಇಸ್ ಇನ್ +1 ಆಕ್ಸಿಡೇಷನ್ ಸ್ಟೇಟ್ ಆಯ್ತು ಇನ್ H3PO2. ಆಪ್ಷನ್ ಬಿ ಯಾವುದು, ಮೆಟಾಫಾಸ್ಫರಿಕ್ ಆಸಿಡ್. ಮೆಟಾಫಾಸ್ಫರಿಕ್ ಆಸಿಡ್ ಅಂದ್ರೆ ಯಾವುದು, HPO3 ಅಂತ ಆಯ್ತು. HPO3 ಇಸ್ ಮೆಟಾಫಾಸ್ಫರಿಕ್ ಆಸಿಡ್. ಸೊ ಆಕ್ಸಿಜನ್ದು
-2 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಹೈಡ್ರೋಜನ್ದು +1 ಇರುತ್ತೆ. ಸೊ ಪಿ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಇಸ್ +5 ಬರುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್. ಓಕೆ, ವೆರಿಫೈ ಮಾಡಬಹುದು ನೀವು. ಆಪ್ಷನ್ ಸಿ ಯಾವ್ದಿದೆ ಆಗಿದ್ರೆ ಇಲ್ಲಿ ಆರ್ಥೋಫಾಸ್ಫರಿಕ್ ಆಸಿಡ್. ಆರ್ಥೋಫಾಸ್ಫರಿಕ್ ಆಸಿಡ್ ಅಂದ್ರೆ ಯಾವುದು? H3PO4 ಅಂತ ಬರುತ್ತೆ. ದಿಸ್ ಈಸ್ ಆರ್ಥೋಫಾಸ್ಫರಿಕ್ ಆಸಿಡ್. ಸೊ ಇಲ್ಲಿ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ +1 ಇರುತ್ತೆ, ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ -3 ಇರುತ್ತೆ. ಸೊ ಫಾಸ್ಫರಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ಈಸ್ +5. ಆಯ್ತಾ? ಆಮೇಲೆ ಆಪ್ಷನ್ ಡಿ ಯಾವ್ದು ಕೊಟ್ಟಿದ್ದಾರೆ? ಫಾಸ್ಫರಸ್ ಆಸಿಡ್. ಫಾಸ್ಫರಸ್ ಆಸಿಡ್ ಅಂದ್ರೆ H3PO3. ಸೊ ಇಲ್ಲಿ ಕೂಡ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ -2 ಇರುತ್ತೆ, ಹೈಡ್ರೋಜನ್ +1 ಇರುತ್ತೆ. ಸೊ ಫಾಸ್ಫರಸ್ ಆಕ್ಸಿಡೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ, ಆಕ್ಸಿಡೇಷನ್ ಸ್ಟೇಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ? +3 ಬರುತ್ತೆ. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ? ದ ಆಕ್ಸಿಡೇಷನ್ ಸ್ಟೇಟ್ ಆಫ್ +3 ಫಾರ್ ಫಾಸ್ಫರಸ್ ಇನ್ ಯಾವ್ದ್ರಲ್ಲಿ ಇರುತ್ತೆ ಆಗಿದ್ರೆ? ಆಪ್ಷನ್ ಡಿ ದಲ್ಲಿ ಇದಲ್ವಾ? ಫಾಸ್ಫರಸ್ ಆಸಿಡ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ +3 ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ದಲ್ಲಿ ಫಾಸ್ಫರಸ್ +1 ಆಕ್ಸಿಡೇಷನ್ ಸ್ಟೇಟ್ ಇದೆ, ಆಪ್ಷನ್ ಬಿ ದಲ್ಲಿ +5 ಇದೆ ಫಾಸ್ಫರಸ್, ಆಪ್ಷನ್ ಸಿ ದಲ್ಲಿ ಫಾಸ್ಫರಸ್ +5 ಇದೆ, ಆಪ್ಷನ್ ಡಿ ದಲ್ಲಿ ಫಾಸ್ಫರಸ್ +3 ಇದೆ. ಸೊ ಆಪ್ಷನ್ ಡಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, 16th question. Various oxidation states of few elements are mentioned. Which of the following options are not correctly matched ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಫಾಸ್ಫರಸ್. ಸೊ ನಾವು 1 by 1 ನಾವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರೆದ್ರೆ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಪ್ಷನ್ ಅನ್ನ ಅನಾಲಿಸಿಸ್ ಮಾಡೋಣ. ಆಪ್ಷನ್ ಎ ಯಾವ್ದು ಕೊಟ್ಟಿದ್ದಾರೆ? ಫಾಸ್ಫರ್ ಕೊಟ್ಟಿದ್ದಾರೆ. ಸೊ ಫಾಸ್ಫರ್ದು ಅಟೋಮಿಕ್ ನಂಬರ್ ಎಷ್ಟು? 15 ಅಲ್ವಾ? ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಬರಿಬಹುದು? 1s2 2s2 2p6 3s2 3p3 ಅಂತ ಬರೀಬಹುದು. ಓಕೆ, ಫಾಸ್ಫರಸ್ ಆಯ್ತು. ಸೊ ಇಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಮೀನ್ಸ್ electrons present in outermost shell. ಸೊ ಥರ್ಡ್ ಶೆಲ್ ಅಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ನಾನು VE ಅಂತ ಬರೀತೇನೆ. VE is equal to 3 + 2. ಓಕೆ, ಎಷ್ಟಿದೆ? 5 ಇದೆ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ? ಫಾಸ್ಫರಸ್ ಅಲ್ಲಿ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇವೆ. ಓಕೆ, ಹಿಯರ್ ಯು ಕ್ಯಾನ್ ಸಿ ಔಟರ್ ಮೋಸ್ಟ್ ಶೆಲ್ ಯಾವುದು? ಥರ್ಡ್ ಶೆಲ್ ಅಲ್ವಾ? ಹೈಯೆಸ್ಟ್ ಕ್ವಾಂಟಮ್ ನಂಬರ್ 3 ಇದೆ. ಸೊ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 5 ಇಲೆಕ್ಟ್ರಾನ್ಸ್ ಇದೆ. ಸೊ ವ್ಯಾಲೆನ್ಸಿ ಇಸ್ 5 ಅಂತ ಹೇಳ್ಬೋದು, ಅಥವಾ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 5 ಅಲ್ವಾ? ಸೊ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರ್ಬೋದು ಆಗಿದ್ರೆ? +5 ಇರ್ಬೋದು. ಇಲ್ಲಿ ನೋಡಿ, ಈ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 5 ಇಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ ನಿಯರೆಸ್ಟ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಅಲ್ವಾ? ಇದನ್ನೇ ನಾನು ಈ ರೀತಿ ಬರಿಬಹುದಲ್ವಾ? ಕೋರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಯಾನ್ ಇದೆ, ಆಮೇಲೆ ವ್ಯಾಲೆನ್ಸ್ ಶೆಲ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ರೀತಿ ಇದೆ, 3s2 3p3 ಇದೆ. ಸೊ ಈ 5 ಇಲೆಕ್ಟ್ರಾನ್ ಅನ್ನ ಫಾಸ್ಫರ್ ಲೂಸ್ ಮಾಡಿ ಸ್ಟೇಬಲ್ ನಿಯಾನ್ ಇಲೆಕ್ಟ್ರಾನಿಕ್ ಗ್ಯಾಸ್ ಕಾನ್ಫಿಗರೇಷನ್ ಅನ್ನ ರೀಚ್ ಆಗಬಹುದು. ಸೊ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾನ್ ಬಿ +5. ಸೊ 5 ಇಲೆಕ್ಟ್ರಾನ್ ಅನ್ನ ನಿಯಾನ್ ಬಿಟ್ಕೊಡ್ಬಹುದು ಅಥವಾ ಡೊನೇಟ್ ಮಾಡಬಹುದು. ನಾಟ್ ನಿಯಾನ್, ಇಟ್ ಇಸ್ ಫಾಸ್ಫರ್. ಸೊ ಫಾಸ್ಫರ್ ಕ್ಯಾನ್ ಡೊನೇಟ್ 5 electrons to achieve nearest noble gas configuration. So phosphorus can have +5 oxidation state. This is maximum oxidation state. ಅಥವಾ
ಪ್ಲಸ್ ತ್ರೀ ಅಂದ್ರೆ ಈ ಪಿ ಸಬ್ಶೆಲ್ ಅಲ್ಲಿ 3 ಇಲೆಕ್ಟ್ರಾನ್ ಇದೆ, ಈ 3 ಇಲೆಕ್ಟ್ರಾನ್ ಅನ್ನ ಲೂಸ್ ಮಾಡಿದ್ರೆ +3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ಫಾಸ್ಫರ್ ಕ್ಯಾನ್ ಹ್ಯಾವ್ +3 ಅಂಡ್ +5 ಆಕ್ಸಿಡೇಷನ್ ಸ್ಟೇಟ್. ಆಮೇಲೆ ಆಪ್ಷನ್ ಬಿ ಯಾವ್ದಿದೆ, ನೈಟ್ರೋಜನ್ ಇದೆ. ಸೊ ನೈಟ್ರೋಜನ್ ಅಟೋಮಿಕ್ ನಂಬರ್ 7 ಇದೆ. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಬರಿಬಹುದು, 1s2 2s2 4 ಆಯ್ತು, 2p3 ಅಂತ ಬರಿಬಹುದು. ಸೊ ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಎಷ್ಟಿದೆ ಆಗಿದ್ರೆ, ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಆರ್ 5 electrons present in outermost shell alwa. So it can lose 5 electrons to achieve nearest helium configuration. Reach ಆಗಕ್ಕೆ ಇದು 5 electrons ಅನ್ನ ಲೂಸ್ ಮಾಡಬಹುದು. ಸೊ ನೈಟ್ರೋಜನ್ +1 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ ಅಥವಾ +5 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. ಸೊ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಇಸ್ +5 ಬಿಕಾಸ್ ವ್ಯಾಲೆನ್ಸ್ electrons are 5. It can lose 5 valence electrons out of 5. ಓಕೆ. ಆಮೇಲೆ ಅಯೋಡಿನ್ ನೋಡಿ, ಅಟೋಮಿಕ್ ನಂಬರ್ ಎಷ್ಟಿದೆ, 53 ಇದೆ. ಸೊ ನೆಕ್ಸ್ಟ್ ತಗೊಳ್ತಾನೆ ಅಯೋಡಿನ್. ಆಪ್ಷನ್ ಸಿ ಇಸ್ ಅಯೋಡಿನ್. ಅಟೋಮಿಕ್ ನಂಬರ್ ಇಸ್ 53. ಇದರ ಅಟೋಮಿಕ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಕ್ರಿಪ್ಟಾನ್ ನೋಬೆಲ್ ಗ್ಯಾಸ್ ಇದೆ. ಆಮೇಲೆ 5s2 5p5. ಓಕೆ. ವ್ಯಾಲೆನ್ಸ್ ಇಲೆಕ್ಟ್ರಾನ್ ಎಷ್ಟಿದೆ, ವ್ಯಾಲೆನ್ಸ್ electrons are 5 + 2 7 ಇದೆ. ಸೊ ಇಟ್ ಕ್ಯಾನ್ ಅಚೀವ್ +7 ಆಕ್ಸಿಡೇಷನ್ ಸ್ಟೇಟ್. ಸೊ 1 to +7 ಆಕ್ಸಿಡೇಷನ್ ಸ್ಟೇಟ್ ಇದೆ. +1 to it can achieve oxidation state +1 to +7 ವರೆಗೂ ಅಚೀವ್ ಮಾಡುತ್ತೆ. ಇಲ್ಲಿ ನೋಡಿ 7 ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿದ್ರೆ ಕ್ರಿಪ್ಟಾನ್ ಕಾನ್ಫಿಗರೇಷನ್ ಅನ್ನ ರೀಚ್ ಆಗಬಹುದು, ಅಥವಾ ಇಲ್ಲಿ 1 ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡಿದ್ರೆ ನೆಕ್ಸ್ಟ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಅನ್ನು ರೀಚ್ ಆಗಬಹುದು. ಸೊ -1 ಆಕ್ಸಿಡೇಷನ್ ಸ್ಟೇಟ್ ಆಲ್ಸೋ ಪಾಸಿಬಲ್ ಬಿಕಾಸ್ ಇಟ್ ಈಸ್ ಹ್ಯಾಲೋಜಿನ್. ಸೊ ಹ್ಯಾಲೋಜಿನ್ಗೆ ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಅಲ್ವಾ, ಟು ಅಚೀವ್ ಸ್ಟೇಬಲ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇಟ್ ಈಸ್ -1 ಆಲ್ಸೋ. ಆಮೇಲೆ ಆಪ್ಷನ್ ಡಿ ಯಾವ್ದಿದೆ, ಆಪ್ಷನ್ ಡಿ ಕ್ರೋಮಿಯಂ ಇದೆ. ಅಟೋಮಿಕ್ ನಂಬರ್ ಇಸ್ 24. ಇಟ್ ಹ್ಯಾಸ್ ಎಕ್ಸೆಪ್ಷನಲ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇಟ್ ಈಸ್ ಅರ್ಗಾನ್, ಕೋರಲ್ಲಿ ಅರ್ಗಾನ್ ಇರುತ್ತೆ. ಆಮೇಲೆ 4s1 4d5 ಅಂತ ಇರುತ್ತೆ. ಸೊ ಇಟ್ ಕ್ಯಾನ್ ಹ್ಯಾವ್ ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ 6 ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಇದೆ ಅಲ್ವಾ. 4s ಅಲ್ಲಿ 1, 4d ಅಲ್ಲಿ 5. ಸೊ ಇಟ್ ಕ್ಯಾನ್ ಅಚೀವ್ ಮ್ಯಾಕ್ಸಿಮಮ್ +6 ಏನು ಹೇಳಿ ಆಕ್ಸಿಡೇಷನ್ ಸ್ಟೇಟ್, ಮಿನಿಮಮ್ +1. ಇಟ್ ಕ್ಯಾನಾಟ್ ಹ್ಯಾವ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್. ಓಕೆ. ಕ್ರೋಮಿಯಂ ಕ್ಯಾನಾಟ್ ಹ್ಯಾವ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್. -3 ಪಾಸಿಬಲ್ ಇರಲ್ಲ. ಕ್ರೋಮಿಯಂಗೆ -3 ಆಕ್ಸಿಡೇಷನ್ ಸ್ಟೇಟ್ ಇರಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಿಕ್ಕಿದೆಲ್ಲ ಆಕ್ಸಿಡೇಷನ್ ಸ್ಟೇಟ್ ಕರೆಕ್ಟ್ ಆಗೇ ಇದೆ. ಫಾಸ್ಫರ್ದು +3 ಇಂದ +5 ತನಕ ವೇರಿ ಆಗುತ್ತೆ. ನೈಟ್ರೋಜನ್ದು +1 ಇಂದ +5 ತನಕ ವೇರಿ ಆಗುತ್ತೆ. ಅಯೋಡಿನ್ದು -1 ಇಂದ +7 ತನಕ ವೇರಿ ಆಗುತ್ತೆ. ಬಟ್ ಕ್ರೋಮಿಯಂದು +6 ಇಟ್ ಈಸ್ ಕರೆಕ್ಟ್. ಬಟ್ -3 ಕ್ರೋಮಿಯಂ ನೆವರ್ ಹ್ಯಾವ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್. -3 ಅಂದ್ರೆ 3 ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡುತ್ತೆ ಅಂತ ಅರ್ಥ. ಸೊ ಕ್ರೋಮಿಯಂ ಕ್ಯಾನಾಟ್ ಗೇನ್ 3 more electrons. So option D is the correct answer. Okay. 17th one. So 17th question ಅಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, examples of few compounds in a particular oxidation states are given. Mark the example which is not the correct. Okay. Phosphorus is in +1 oxidation state. Okay. H3PO4 ನೋಡಿ ಇಲ್ಲಿ H3PO4 ಅಲ್ಲಿ ಫಾಸ್ಫರಸ್ +1 ಆಕ್ಸಿಡೇಷನ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಓಕೆ. ಆಪ್ಷನ್ ಎ ನೋಡಿ H3PO4
4 ಅಂತ ಕೊಟ್ಟಿದ್ದಾರೆ. ಸೊ ಆಕ್ಸಿಜನ್ ಇಲ್ಲಿ ನೋಡಿ, ಹೈಡ್ರೋಜನ್ದು +1, ಆಕ್ಸಿಜನ್ದು -2, ಫಾಸ್ಫರ್ದು ಗೊತ್ತಿಲ್ಲ. ಕ್ಯಾಲ್ಕುಲೇಟ್ ಮಾಡೋಣ. 3 hydrogens, so 3 into +1 plus P plus 4 oxygen atoms. For 1 oxygen atoms, it is, just a minute. Okay. Okay. So there are 4 H3PO4 ಅಲ್ಲಿ 4 ಆಕ್ಸಿಜನ್ ಆಟಮ್ ಇದೆ, 1 ಆಕ್ಸಿಜನ್ದು -2 ಇದೆ, ಈಕ್ವಲ್ ಟು 0 ಮಾಡಿದ್ರೆ ಫಾಸ್ಫರಸ್ ಎಷ್ಟು ಬರುತ್ತೆ ಇಲ್ಲಿ? ಯು ವಿಲ್ ಗೆಟ್ ಫಾಸ್ಫರ್ ಎಷ್ಟು ಬರುತ್ತೆ? ಇಟ್ ಈಸ್, ಇಲ್ಲಿ ಮಾಡ್ತೇನೆ, 3 + P -8 is equal to 0 ಅಂತ ಬರುತ್ತೆ. ಸೊ P ಅಂದ್ರೆ +5 ಬರುತ್ತೆ. ಸೊ ಇಲ್ಲಿ +5 ಆಕ್ಸಿಡೇಷನ್ ಸ್ಟೇಟ್ ಇದೆ H3PO4 ಅಲ್ಲಿ ಅಲ್ವಾ? ಫಾಸ್ಫರ್ ಇಸ್ ಇನ್ +1 ಆಕ್ಸಿಡೇಷನ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಅ ಮಿನಿಟ್. ನಾಟ್ H3PO4 ಅಲ್ಲ, ಇದು H3PO2, ಕರೆಕ್ಟಾ? ಸೊ 2 × 2 ಆಗುತ್ತೆ. ಇಟ್ ಈಸ್ 3 + P ಇಲ್ಲಿ ನೋಡಿ, 3 + P -5 is equal to 0 ಅಂತ ಆಗುತ್ತೆ. ಸೊ P is equal to ಎಷ್ಟಾಗುತ್ತೆ? -4, ಸಾರಿ. ಸೊ P is equal to ಎಷ್ಟಾಗುತ್ತೆ? +1 ಅಂತ ಆಗುತ್ತೆ. ಸೊ ಇಲ್ಲಿ ಫಾಸ್ಫರಸ್ ಈಸ್ ಇನ್ +1 ಆಕ್ಸಿಡೇಷನ್ ಸ್ಟೇಟ್. ಸೊ ಫಾಸ್ಫರ್ದು +1 ಆಕ್ಸಿಡೇಷನ್ ಸ್ಟೇಟ್ ಇದೆ. ಎಸ್, ದಿಸ್ ಈಸ್ ಕರೆಕ್ಟ್. ಓಕೆ, ಆಪ್ಷನ್ ಬಿ ನೋಡೋಣ. ಕ್ಲೋರಿನ್ ಇನ್ -1, ಇಲ್ಲಿ ನೋಡಿ. ಸೊ ಇದನ್ನ ಇದು ಮಾಡಿ. ಸೊ ಕ್ಲೋರಿನ್ ಇನ್ +1 ಆಕ್ಸಿಡೇಷನ್ state in HClO4 ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ HClO4 ಕ್ಯಾಲ್ಕುಲೇಟ್ ಮಾಡೋಣ. ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ ಅಂತ. ಸೊ ನಮ್ಗೆ ಗೊತ್ತಿದೆ ಇಲ್ಲಿ ಕ್ಲೋರಿನ್ ಯಾವತ್ತು -1 ಇರುತ್ತೆ, ಹೌದಾ? ನೋಡೋಣ. ಸಾರಿ, ಕ್ಲೋರಿನ್ದು ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ನೋಡೋಣ. ಹೈಡ್ರೋಜನ್ದು +1 ಅಂತ ತಗೊಂಡ್ರೆ, ಆಕ್ಸಿಜನ್ದು -2 ಅಂತ ತಗೊಂಡ್ರೆ, ಕ್ಲೋರಿನ್ದು ನಾವು ಕ್ಯಾಲ್ಕುಲೇಟ್ ಮಾಡೋಣ. HClO4 ಅಂತ ಇದೆ ಅಲ್ವಾ? ಕ್ಲೋರಿನ್ದು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಆಕ್ಸಿಜನ್ದು -2, ಹೈಡ್ರೋಜನ್ದು +1. ಸೊ +1, 1 × 1 ಪ್ಲಸ್ ಕ್ಲೋರಿನ್ದು ನಮಗೆ ಗೊತ್ತಿಲ್ಲ, +4 × -2 is equal to 0 ಅಂತ ಮಾಡಿದ್ರೆ 1 + Cl -8 is equal to 0 ಮಾಡಿದ್ರೆ ಕ್ಲೋರಿನ್ ಎಷ್ಟು ಬರುತ್ತೆ? ಕ್ಲೋರಿನ್ is equal to, ಇಲ್ಲಿ ನೋಡಿ, ಕ್ಲೋರಿನ್ -8 + 1 ಅಂದ್ರೆ -7 ಆಗುತ್ತೆ. ಆ ಕಡೆ ಹೋದ್ರೆ +7 ಆಗುತ್ತೆ. ಸೊ ಆಪ್ಷನ್ ಬಿ ದಲ್ಲಿ ಕ್ಲೋರಿನ್ ಎಷ್ಟಿರುತ್ತೆ? +7 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ HClO4 ಅಲ್ಲಿ, HClO4 ದಲ್ಲಿ ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ +7 ಇರುತ್ತೆ. ಬಟ್ ಇಲ್ಲಿ +1 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್. +1 ಅಲ್ಲ ಇಲ್ಲಿ ಅಲ್ವಾ? ಕ್ಲೋರಿನ್ +1 ಇರಲ್ಲ. ಸೊ ಇಲ್ಲಿ CrO2Cl2 ದಲ್ಲಿ ಆಕ್ಸಿಜನ್ದು -2 ಅಂತ ತಗೊಂಡು ಕ್ಲೋರಿನ್ದು -1 ಅಂತ ತಗೊಂಡ್ರೆ ಕ್ರೋಮಿಯಂದು ಆಕ್ಸಿಡೇಷನ್ ಸ್ಟೇಟ್ +6 ಬರುತ್ತೆ. ಓಕೆ, ಸೊ ಇಲ್ಲಿ +6 ಅಂತ ಬಂದಿದೆ. ಎಸ್, ಇಟ್ ಈಸ್ ರೈಟ್. ಆಪ್ಷನ್ ಸಿ ಕರೆಕ್ಟ್ ಇದೆ. ಆಪ್ಷನ್ ಡಿ ನೋಡಿ, ಕಾರ್ಬನ್ ಈಸ್ ಇನ್ 0 ಆಕ್ಸಿಡೇಷನ್ ಸ್ಟೇಟ್. ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್. C12H22O11 ಅಂತ ಮಾಡಿದ್ರೆ ಕಾರ್ಬನ್ ಆಕ್ಸಿಡೇಷನ್ ಸ್ಟೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಹೈಡ್ರೋಜನ್ ಇದು +1 ಆಕ್ಸಿಜನ್ದು -2 ಅಂತ ಮಾಡಿದ್ರೆ ದರ್ ಆರ್ 12 ಕಾರ್ಬನ್. ಸೊ 12C ಅಂತ ಬರಿತೀನಿ. ಸೊ 22 ಹೈಡ್ರೋಜನ್ಸ್ ಇರೋದ್ರಿಂದ 22 × +1 ಮಾಡ್ತೀನಿ,
11 ಆಕ್ಸಿಜನ್ಸ್ ಇರೋದ್ರಿಂದ 11 ಇಂಟು -2 ಮಾಡಿ ಇಸ್ ಈಕ್ವಲ್ ಟು 0 ಅಂತ ಮಾಡಿದ್ರೆ 12C ಪ್ಲಸ್ 22 ಇಂಟು +1 ಅಂದ್ರೆ +22, 11 ಇಂಟು -2 ಅಂದ್ರೆ -22 ಇಸ್ ಈಕ್ವಲ್ ಟು 0 ಅಂತ ಮಾಡಿದ್ರೆ 12C is equal to 0. So carbon ಕೂಡ oxidation state 0. So it is also option C also correct, option D also correct. So wrong ಇರೋದು ಯಾವುದು ಆಗಿದ್ರೆ ಇಲ್ಲಿ HClO4 ಆಕ್ಸಿಡೇಷನ್ ಸ್ಟೇಟ್ ಕ್ಲೋರಿನ್ +7 ಇದೆ. HClO4 ದಲ್ಲಿ ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ +7 ಇದೆ, ಬಟ್ ಇಲ್ಲಿ +1 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್ ಆಪ್ಷನ್. ಸೊ ಏನ್ ಹೇಳಿದ್ದಾರೆ, ರಾಂಗ್ ಆಪ್ಷನ್ ಅನ್ನೇ ಐಡೆಂಟಿಫೈ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ರಾಂಗ್ ಆಪ್ಷನ್ ಇಸ್ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಇಸ್ ದ ರಾಂಗ್ ಆಪ್ಷನ್. ಸೊ ನಮಗೆ ಆನ್ಸರ್ ಯಾವ್ದು ಬರುತ್ತೆ ಅಂದ್ರೆ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಓಕೆ, ಸೊ next question is ಇಲ್ಲಿ ನೋಡಿ, which of the following color changes shown during redox titration is not correct? Option A, Cr2O7 oxidizes the indicator. Diphenylamine to produce blue color showing end point. Okay, this is one question. This is one statement. Okay, next, iodine formed by oxidation of I- ions give blue color with starch showing end point. ಆಮೇಲೆ KMN of option D ಏನ್ ಹೇಳುತ್ತೆ ಅಂದ್ರೆ, ಸಾರಿ ಆಪ್ಷನ್ ಸಿ ಏನ್ ಹೇಳುತ್ತೆ ಅಂದ್ರೆ KMNO4 in the form MnO4 minus ion give pink color showing ಎಂಡ್ ಪಾಯಿಂಟ್ ಅಂತ ಹೇಳಿದೆ. ಆಪ್ಷನ್ ಡಿ ಏನ್ ಹೇಳಿದೆ ಅಂದ್ರೆ ಥಿಯೋಸಲ್ಫೇಟ್ ಅಯಾನ್ಸ್ ಅಂದ್ರೆ S2O3 -2 ಗಿವ್ ಬ್ಲೂ ಕಲರ್ ಶೋವಿಂಗ್ ಎಂಡ್ ಪಾಯಿಂಟ್ ಅಂತ ಹೇಳಿದೆ. ಸೊ ಕ್ವಶನ್ ಏನ್ ಹೇಳಿದೆ, ವಿಚ್ ಆಫ್ ದ ಫಾಲೋವಿಂಗ್ ಕಲರ್ ಚೇಂಜಸ್ ಶೋನ್ ಡ್ಯೂರಿಂಗ್ ರೆಡಾಕ್ಸ್ ಟೈಟ್ರೇಷನ್ ಇಸ್ ನಾಟ್ ಕರೆಕ್ಟ್ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ನಾಟ್ ಕರೆಕ್ಟ್ ಅಂತ ಕ್ವಶನ್ ಅನ್ನ ಕೇಳಿದಾಗ ಇಲ್ಲಿ ರೈಟ್ ಆನ್ಸರ್ ಯಾವುದು ಆಗಿದ್ರೆ, ಇಲ್ಲಿ ಯಾವುದು ರಾಂಗ್ ಆಪ್ಷನ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಆಪ್ಷನ್ ಎ ಅನ್ನ ನೋಡೋಣ. Cr2O7 oxidizes the indicator diphenylamine to produce blue color showing end point. It is right statement. Okay, it is correct statement. ಸೊ ಟೈಟ್ರೇಷನ್ ರೆಡಾಕ್ಸ್ ಟೈಟ್ರೇಷನ್ ಆಗ್ಬೇಕಾದ್ರೆ ಇದು ಕರೆಕ್ಟ್ ಇದೆ. ಆಮೇಲೆ ಆಪ್ಷನ್ ಬಿ ನೋಡೋಣ. ಅಯೋಡಿನ್ ಫಾರ್ಮ್ಡ್ ಬೈ ಆಕ್ಸಿಡೇಷನ್ ಆಫ್ I- ion gives blue color with starch showing end point. This is also right statement. ಆಮೇಲೆ ಆಪ್ಷನ್ ಸಿ KMNO4 in the form MnO4 minus ion give pink color showing end point. ಸೊ ಇದು ಕೂಡ ಕರೆಕ್ಟ್ ಇದೆ. ಸೊ KMNO4 ಫೈನಲ್ ಆಗಿ ಪಿಂಕ್ ಕಲರ್ಗೆ ಟರ್ನ್ ಆದ್ರೆ ಅದು ಎಂಡ್ ಪಾಯಿಂಟ್ ಅನ್ನ ತೋರಿಸುತ್ತೆ. ದಿಸ್ ಇಸ್ ಆಲ್ಸೋ ರೈಟ್. ಆಪ್ಷನ್ ಡಿ ಅನ್ನ ನೋಡೋಣ. ದ ಥಯೋಸಲ್ಫೇಟ್ ಅಯಾನ್ಸ್ ಗಿವ್ ಬ್ಲೂ ಕಲರ್ ಶೋವಿಂಗ್ ಎಂಡ್ ಪಾಯಿಂಟ್. ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್. ಓಕೆ, ದಿಸ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಏನಾಗುತ್ತೆ ಇಲ್ಲಿ ಥಯೋಸಲ್ಫೇಟ್ ಅಯಾನ್ಸ್ ಅಂದ್ರೆ S2O3 2- ions react with iodine to decolorize the blue sorry, so I hope I am visible. So blue starch iodine complex indicates end point, which indicates
ಎಂಡ್ ಪಾಯಿಂಟ್. ಸೊ ಇಲ್ಲಿ ನೋಡಿ, ಸೊ ಥಿಯೋಸಲ್ಫೇಟ್ ಅಯೋನ್ ಏನ್ ಮಾಡುತ್ತೆ, ಅಯೋಡಿನ್ ಜೊತೆ ರಿಯಾಕ್ಟ್ ಮಾಡಿ ಏನಾಗುತ್ತೆ, ವಿಚ್ ಡಿಕಲರೈಸ್ ದ ಬ್ಲೂ ಸ್ಟಾರ್ಚ್ ಅಯೋಡಿನ್ ಕಾಂಪ್ಲೆಕ್ಸ್ ವಿಚ್ ಇಂಡಿಕೇಟ್ಸ್ ಎಂಡ್ ಪಾಯಿಂಟ್. ಸೊ ಏನಾಗುತ್ತೆ, ಬ್ಲೂ ಕಲರ್ ಇಂದ ಕಲರ್ಲೆಸ್ ಆಗುತ್ತೆ ಸೊಲ್ಯೂಷನ್ ಯಾವಾಗ ಥಿಯೋಸಲ್ಫೇಟ್ ಅಯೋನ್ಸ್ ರಿಯಾಕ್ಟ್ಸ್ ವಿತ್ ಅಯೋಡಿನ್. ಸೊ ದಿಸ್ ಶುಡ್ ಹ್ಯಾವ್ ಬೀನ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಥಿಯೋಸಲ್ಫೇಟ್ ಅಯಾನ್ಸ್ ಗಿವ್ ಬ್ಲೂ ಕಲರ್ ಶೋವಿಂಗ್ ಎಂಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಸೊ ಆನ್ಸರ್ ಯಾವ್ದು ಬಂದಿದೆ, ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ಓಕೆ, okay, just read the question. So what is it? Mn plus 3 ions are unstable in the solution and undergo disproportionation to give Mn2 plus, MnO2 and H plus ions. What will be the balanced equation for the reaction? So first ನಾವು skeleton reaction ಅನ್ನ ಬರೆಯೋಣ, skeleton equation ಅನ್ನ ಬರೆಯೋಣ. So what is it? ಇಲ್ಲಿ ನೋಡಿ, first ಏನ್ ಮಾಡೋಣ, so let us write the skeleton equation. I take next slide. ಬ್ಲಾಂಕ್ ಸ್ಲೈಡ್ ಅನ್ನು ತಗೊಳ್ತೇನೆ. ಏನ್ ಕೊಟ್ಟಿದ್ದಾರೆ, Mn ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಇಟ್ ಏನಾಗುತ್ತೆ, ರೆಡ್ಯೂಸ್ ಟು Mn ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಅಂಡ್ MnO2 ಆಲ್ಸೋ ದ ಪ್ರಾಡಕ್ಟ್ ಅಂಡ್ acid medium ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಇಕ್ವೇಶನ್. ಓಕೆ, ಸೊ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಯಾವ ರೀತಿ ಬರೀಬಹುದು, ಆಕ್ಸಿಡೇಷನ್ ಎಲ್ಲಾಗಿದೆ ಹಂಗಿದ್ರೆ ನೋಡೋಣ. ಆಕ್ಸಿಡೇಷನ್ ರಿಯಾಕ್ಷನ್ ಎಲ್ಲಾಗಿದೆ ಇಲ್ಲಿ ನೋಡಿ, Mn ಇನಿಷಿಯಲಿ ಇನ್ ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟ್. ಸೊ ಇಲ್ಲಿ MnO2 ದಲ್ಲಿ ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ Mn ಇಸ್ ಪ್ಲಸ್ 4. ಸೊ ಇಲ್ಲಿ ಏನಾಗಿದೆ, Mn ಪ್ಲಸ್ 3 ಇದ್ದಿದ್ದು ಪ್ಲಸ್ 4 ಆಗಿದೆ. ಸೊ ದಿಸ್ ಇಸ್ ಆಕ್ಸಿಡೇಷನ್. ಸೊ ಇಲ್ಲಿ ನೋಡಿ, ದಿಸ್ ಇಸ್ ದ ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ಆಮೇಲೆ ರಿಡಕ್ಷನ್ ಹಾಫ್ ರಿಯಾಕ್ಷನ್ ಅನ್ನ ಬರೀರಿ. ಸೊ ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ನೋಡಿ, ಹಿಯರ್ ಯು ಕ್ಯಾನ್ ಸಿ Mn ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದ್ದಿದ್ದು, ಇಲ್ಲಿ ನೋಡಿ Mn ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದ್ದಿದ್ದು Mn ಪ್ಲಸ್ 2 ಆಕ್ಸಿಡೇಷನ್ ಸ್ಟೇಟಿಗೆ ಬಂದಿದೆ. ಇಕ್ವೇಶನ್ ನಂಬರ್ 1 ಅನ್ನು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಯಾವ್ದು ಆಕ್ಸಿಡೇಷನ್ ಆಗಿದೆ, ಯಾವ್ದು ರಿಡಕ್ಷನ್ ಆಗಿದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಹಾಫ್ ರಿಯಾಕ್ಷನ್ ಮೆಥಡ್ ಇಂದ ಬ್ಯಾಲೆನ್ಸ್ ಮಾಡೋಣ ಇದನ್ನ. ಓಕೆ, ನೀನು ನೋಡಿದ್ವಲ್ಲ, ಬ್ಯಾಲೆನ್ಸಿಂಗ್ ದ ರೆಡಾಕ್ಸ್ ರಿಯಾಕ್ಷನ್ ಬೈ ಹಾಫ್ ರಿಯಾಕ್ಷನ್ ಮೆಥಡ್. ಸೊ ಅದನ್ನ ಮಾಡೋಣ ಇವಾಗ. ಓಕೆ, Mn ಪ್ಲಸ್ 3 ಏನಾಗುತ್ತೆ, Mn ಪ್ಲಸ್ 2 ಆಗುತ್ತೆ ಅಲ್ವಾ. ದಿಸ್ ಇಸ್ ದ ರಿಡಕ್ಷನ್ ಹಾಫ್ ರಿಯಾಕ್ಷನ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ ನಾವು, ಫಸ್ಟ್ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಅನ್ನ ಬರೆಯೋಣ, ಆಮೇಲೆ ರಿಡಕ್ಷನ್ ಹಾಫ್ ರಿಯಾಕ್ಷನ್ ಅನ್ನ ಬರೆಯೋಣ. ಬರೆದ್ವಿ ಅಲ್ವಾ. ಇವಾಗ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಅನ್ನ ನೋಡಿ, Mn ಪ್ಲಸ್ 3 ಇದ್ದಿದ್ದು Mn ಪ್ಲಸ್ 4 ಆಯ್ತು ಅಂದ್ರೆ ಇಲ್ಲಿ ನೋಡಿ ಹೇಗ್ ಬ್ಯಾಲೆನ್ಸ್ ಮಾಡೋದು, ಇಲೆಕ್ಟ್ರಾನ್ ಅನ್ನ ಯಾವ ರೀತಿ ಇಡ್ಬೇಕು, ಇಲ್ಲಿ ಇಡಬೇಕು, RHS ಸೈಡ್ ಇರಬೇಕು. ಮೋರ್ ಪಾಸಿಟಿವ್ ಚಾರ್ಜ್ ಇರೋ ಕಡೆ ನಾವು ಇಲೆಕ್ಟ್ರಾನ್ ಅನ್ನ ಆಡ್ ಮಾಡಬೇಕು. ಜಾಸ್ತಿ ಪಾಸಿಟಿವ್ ಚಾರ್ಜ್ Mn ಮೇಲೆ ಎಲ್ಲಿದೆ, RHS ಸೈಡ್ ಅಲ್ಲಿ ಇದೆ ಅಲ್ವಾ. ಸೊ RHS ಸೈಡ್ ಅಲ್ಲಿ 1 ಇಲೆಕ್ಟ್ರಾನ್ ಅನ್ನ ಆಡ್ ಮಾಡಿದ್ರೆ
ಸೊ ಇಲೆಕ್ಟ್ರಾನ್ ಚಾರ್ಜ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಚಾರ್ಜ್ ಗೆಟ್ ಬ್ಯಾಲೆನ್ಸ್ಡ್ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ನೋಡಿದ್ರೆ ರಿಡಕ್ಷನ್ ಹಾಫ್ ರಿಯಾಕ್ಷನ್ ಅಲ್ಲಿ ನೋಡಿದ್ರೆ ನೀವು Mn+3 ಎಲ್ಲಿ ಜಾಸ್ತಿ ಪಾಸಿಟಿವ್ ಇದೆ, ಎಲ್ಲಿ ಜಾಸ್ತಿ ಪಾಸಿಟಿವ್ ಚಾರ್ಜ್ ಇದೆ Mn ಗೆ LHS ಸೈಡ್ ಇದೆ ಅಲ್ವಾ. ಸೊ ಜಾಸ್ತಿ ಪಾಸಿಟಿವ್ ಚಾರ್ಜ್ ಇರೋ ಕಡೆ ನಾನು ಒಂದು ಇಲೆಕ್ಟ್ರಾನ್ ಅನ್ನ ಆಡ್ ಮಾಡ್ತೇನೆ. ಓಕೆ, ಸೊ Mn+3 ಪ್ಲಸ್ ಇಲೆಕ್ಟ್ರಾನ್ ವಿಲ್ ಗಿವ್ Mn+2. ಸೊ ಈಗ ಇಕ್ವೇಶನ್ ಕರೆಕ್ಟ್ ಆಯ್ತು. ಸೊ ಇವಾಗ ಚಾರ್ಜ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಏನ್ ಬ್ಯಾಲೆನ್ಸ್ ಮಾಡಬೇಕು? ನೆಕ್ಸ್ಟ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಏನ್ ಮಾಡಬೇಕು? ಆಕ್ಸಿಜನ್ ಆಟಮ್ ಅನ್ನ ಬ್ಯಾಲೆನ್ಸ್ ಮಾಡೋಣ ಆಮೇಲೆ. ಸೊ ಆಕ್ಸಿಜನ್ ಆಟಮ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ನಾವು? ವಿ ಹ್ಯಾವ್ ಟು ಆಡ್ ವಾಟರ್ ಮಾಲಿಕ್ಯೂಲ್ಸ್. ಎಷ್ಟು? ಇಲ್ಲಿ ನೋಡಿ RHS ಸೈಡು ದರ್ ಆರ್, ಹಿಯರ್ ಯು ಕ್ಯಾನ್ ಸಿ ಇನ್ ದ ಆಕ್ಸಿಡೇಷನ್ ರಿಯಾಕ್ಷನ್. ಕನ್ಸಿಡರ್ ಆಕ್ಸಿಡೇಷನ್ ರಿಯಾಕ್ಷನ್. ಇನ್ ದ ಆಕ್ಸಿಡೇಷನ್ ರಿಯಾಕ್ಷನ್ RHS ಸೈಡ್ ಎಷ್ಟಿದೆ ಆಕ್ಸಿಜನ್? 4 ಆಕ್ಸಿಜನ್ಸ್ ಇದೆ. ಸೊ ಎಷ್ಟು ಆಕ್ಸಿಜನ್ ಇದೆ ಅಷ್ಟೇ ವಾಟರ್ ಮಾಲಿಕ್ಯೂಲ್ ಅನ್ನ ನಾನು LHS ಸೈಡ್ ಆಡ್ ಮಾಡ್ತೇನೆ, H2O. ಸೊ ಈಗ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಓಕೆ, ಸೊ ವಾಟರ್ ಆಕ್ಸಿಜನ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಬೈ ಆಡಿಂಗ್ ವಾಟರ್ ಮಾಲಿಕ್ಯೂಲ್ಸ್. ಸೊ ಇವಾಗ ಕೌಂಟ್ ಮಾಡಿ ಹೈಡ್ರೋಜನ್ ಈಗ ನೋಡಿ ಇಲ್ಲಿ ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ಇಲ್ಲ, ಸೊ ವಿ ಕ್ಯಾನ್ ಇಗ್ನೋರ್ ದಿಸ್. So just consider the reduction half reaction. Is there any oxygen? No. So oxygen balance ಮಾಡಬೇಕು ಅಂತಿಲ್ಲ. ಈಗ ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ ಬನ್ನಿ. ಆಕ್ಸಿಡೇಷನ್ ರಿಯಾಕ್ಷನ್ ಗೆ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕು ಅಲ್ವಾ. ಹೌ ಟು ಬ್ಯಾಲೆನ್ಸ್ ಹೈಡ್ರೋಜನ್? ಇಲ್ಲಿ ನೋಡಿ LHS side there are 4 into 2, 8 hydrogens are there at LHS side. So RHS side ನಾನು 8H+ ಅನ್ನ ಬರಿತೀನಿ. ಸೊ ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಯ್ತು, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಯ್ತು, ಆಮೇಲೆ ಏನ್ ಬ್ಯಾಲೆನ್ಸ್ ಆಯ್ತು? ಚಾರ್ಜ್ ಕೂಡ ಬ್ಯಾಲೆನ್ಸ್ ಆದ ಹಾಗೆ ಆಯ್ತು. ಓಕೆ, ನೌ ಜಸ್ಟ್ ಅ ಮಿನಿಟ್. ಕರೆಕ್ಟ್ ಇದೆ ಅಲ್ವಾ? ಜಸ್ಟ್ ಸಿ ದಿಸ್. ಸೊ ಇಲ್ಲಿ ಸಾರಿ, ಆಕ್ಸಿಡೇಷನ್ ಅಲ್ಲಿ MnO4 ಅಲ್ವಾ? ಇಟ್ ಶುಡ್ ಬಿ MnO2. ಸೊ MnO2 ಅಂದ್ರೆ there are 2 oxygen atoms, right? ಸೊ ಈ 2 ಆಕ್ಸಿಜನ್ ಆಟಮ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾನು 2 ವಾಟರ್ ಮಾಲಿಕ್ಯೂಲ್ ಅನ್ನ ಆಡ್ ಮಾಡ್ತೇನೆ LHS ಸೈಡು. ಸೊ ಈ ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾನು 4H+ ಅಯಾನ್ಸ್ ಅನ್ನ ಆಡ್ ಮಾಡ್ತೇನೆ. ನೌ ಇಟ್ ಈಸ್ ಕರೆಕ್ಟ್. ಸೊ ಇವಾಗ ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಯ್ತು, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಯ್ತು, ಚಾರ್ಜ್ ಕೂಡ ಬ್ಯಾಲೆನ್ಸ್ ಆಯ್ತು. ಓಕೆ, ಸೊ ನೌ ಹೌ ಟು ರೈಟ್ ದಿಸ್? ಸೊ add these two equations. Okay, oxidation half ಮತ್ತೆ reduction half ಅನ್ನ add ಮಾಡಿ. You can add this. Add equation. ಇದನ್ನ A ಅಂತ ತಕೊಂಡ್ರೆ ಇದನ್ನ P ಅಂತ ತಕೊಳ್ಳಿ. Add A plus B ಮಾಡಿ. equation A plus B ಮಾಡಿ. Mn3 plus Mn3 plus ಅಂದ್ರೆ 2Mn plus 3 ಆಯ್ತು. 2H2O plus electron.